ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್‌ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಹಾಸನದ ಬೋನಹಳ್ಳಿ ಬೈಪಾಸ್ ಬಳಿ ಕಂಟೈನರ್ ಲಾರಿ ತಡೆ. ಲಾರಿಯಲ್ಲಿ 60ಕ್ಕೂ ಹೆಚ್ಚು ಹಸುಗಳ ಸಾಗಾಟದ ಅನುಮಾನ. ಲಾರಿಯಲ್ಲಿ ತಡೆಯಲು ಮುಂದಾದ ವ್ಯಕ್ತಿಯ ಮೇಲೆ ವಾಹನ ಹತ್ತಿಸಲು ಯತ್ನಿಸಿದ ಆರೋಪ. ಘಟನೆಯಿಂದ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ. ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು. ಬೆಟ್ಟದ ಭೈರವೇಶ್ವರ ದೇಗುಲದಲ್ಲಿ ಮತ್ತೆ ಪ್ರವಾಸಿಗರ ಗಲಾಟೆ. ಮದ್ಯದ ಅಮಲಿನಲ್ಲಿ ದೇವಸ್ಥಾನದ ಗೇಟ್ ತೆರೆಯುವಂತೆ ಒತ್ತಾಯ. ಭದ್ರತಾ ಸಿಬ್ಬಂದಿ ಹಾಗೂ ಪೊಲೀಸರೊಂದಿಗೆ ವಾಗ್ವಾದ. ದೇವಸ್ಥಾನದ ಭದ್ರತೆ ಬಿಗಿಗೊಳಿಸಲು ಗ್ರಾಮಸ್ಥರ ಆಗ್ರಹ. ಆನೆಗಳ ಸಂರಕ್ಷಣೆಗೆ ಮಾನವ ಸಮುದಾಯದ ಹೊಣೆಗಾರಿಕೆ ಅಗತ್ಯ. ಅರಣ್ಯ ನಾಶವೇ ಮಾನವ ಆನೆ ಸಂಘರ್ಷಕ್ಕೆ ಪ್ರಮುಖ ಕಾರಣ. ಆನೆಗಳ ಆವಾಸಸ್ಥಾನ ಸಂರಕ್ಷಣೆ ಮೂಲಕ ಸಂಘರ್ಷ ಕಡಿಮೆ ಸಾಧ್ಯ. ಗೌರವಾನ್ವಿತ ನ್ಯಾಯಾಧೀಶೆ ಶಶಿಕಲಾ ಎಂಎಸ್ ಅಭಿಮತ. ಹಾಸನ ನಗರದ ಬೋನಹಳ್ಳಿ ಬೈಪಾಸ್ ಬಳಿ 60ಕ್ಕೂ ಹೆಚ್ಚು ಹಸುಗಳನ್ನು ಕಂಟೈನರ್ ಲಾರಿಯಲ್ಲಿ ಸಾಗಿಸಲಾಗುತ್ತಿದೆ ಎಂಬ ಅನುಮಾನದಿಂದ ಸ್ಥಳೀಯರು ಲಾರಿಯನ್ನ ತಡೆದು ಪರಿಶೀಲನೆ ನಡೆಸಿದ ಘಟನೆ ನಡೆದಿದೆ. ಹಾಸನದ ಬೋನಹಳ್ಳಿ ಬೈಪಾಸ್ ಬಳಿ 60ಕ್ಕೂ ಹೆಚ್ಚು ಹಸುಗಳನ್ನು ಕಂಟೈನರ್ ಲಾರಿಯಲ್ಲಿ ಸಾಗಿಸಲಾಗುತ್ತಿತ್ತು ಎಂಬ ಅನುಮಾನದಿಂದ ಸ್ಥಳೀಯರು ಲಾರಿಯನ್ನ ತಡೆದು ಪರಿಶೀಲನೆ ನಡೆಸಿದ್ದಾರೆ. ಲಾರಿ ತಡೆಯಲು ಮುಂದಾದ ವ್ಯಕ್ತಿಯ ಮೇಲೆ ವಾಹನ ಹತ್ತಿಸಲು ಯತ್ನಿಸಿದ ಆರೋಪವು ಕೇಳಿಬಂದಿದೆ. ಇದರಿಂದ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಂಟೈನರ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಹಸುಗಳು ಪತ್ತೆಯಾಗಿದ್ದು ಸ್ಥಳೀಯರು ಲಾರಿಯನ್ನ ಸುತ್ತುವರಿದು ತಡೆದಿದ್ದಾರೆ. ಮಾಹಿತಿ ತಿಳಿದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಲಾರಿಯನ್ನ ಪರಿಶೀಲಿಸಿದ್ದಾರೆ. ಹಸುಗಳ ಸಾಗಾಟಕ್ಕೆ ಅಗತ್ಯ ದಾಖಲೆಗಳು ಹಾಗೂ ಅನುಮತಿ ಇದೆ ಎಂಬ ಪ್ರಶ್ನೆ ಇದೀಗ ಮೂಡಿದೆ. ಸಾಗಾಟ ಅಕ್ರಮವಾಗಿದೆ ಅಥವಾ ನಿಯಮಾನುಸಾರವಾಗಿದೆ ಎಂಬುದು ಪೊಲೀಸ್ ತನಿಖೆಯಿಂದಷ್ಟೇ ಸ್ಪಷ್ಟವಾಗಬೇಕಿದೆ. ಇನ್ನು ಎಷ್ಟವೆಲ್ಲಿ ಸ್ಪಾಟಲ್ಲಿ ಇನ್ನೂ ಎಷ್ಟು ಇದಿದೆ ಫುಲ್ಲು ಅಲ್ಲಿ ಇದ್ದಾವೆಲ್ಲ ಫುಲ್ ರೋಡಿಂಗ್. ಸರ್ ಕೇರಳ ಗಾಡಿ ಎಲ್ಲ ಇದು ಮಂಡ್ಯ ಗಾಡಿ ಮಂಡ್ಯ ಗಾಡಿ ಸರ್ ಇದು ಕೇರಳದಲ್ಲ. ಊಟ ಆಯ್ತಾ? ಹಾಂ ಆಯ್ತಾ ಊಟ. ನಾಲ್ಕು ಜನ ನೋಡಿದವರು ದನ ಹೊಡೆಯಕ್ಕೆ ಎದುರ್ಕೋಬೇಕು. ಮತ್ತೆ ಪೊಲೀಸರು ಬಂದಿಲ್ವಾ? ಏನೋ ಪರ್ಮಿಷನ್ ಲೆಟರ್ ಇದೆಯಾ? ಪರ್ಮಿಷನ್ ಲೆಟರ್ ಇದೆ ಅಂತ. ಅವ್ರದ್ದು ಭಾಷೆ ಬೇರೆ, ನಿಂಗೆ ಗೊತ್ತಲ್ಲ ಮಾತಾಡು. ಕನ್ನಡ ಬರ್ತದೆ, ಕನ್ನಡ ಬರ್ತದೆ, ಚೆನ್ನಾಗೇ ಬರ್ತದೆ, ಮಾತಾಡಿ. ಎಲ್ಲಿ ಹೊಡಿತಿದ್ದಿಲ್ಲ ಇದು ದನ? ಕಣನೂರು ಏನು ಕೊಡ್ತಿದ್ದೆ ಕುಯ್ಯಕ್ಕೆ? ಅಲ್ಲ ಪರ್ಮಿಷನ್ ಲೆಟರ್ ಇದೆ. ಸಕಲೇಶಪುರ ತಾಲೂಕಿನ ಪ್ರಸಿದ್ಧ ಬೆಟ್ಟದ ಭೈರವೇಶ್ವರ ದೇಗುಲದಲ್ಲಿ ಪ್ರವಾಸಿಗರ ಗಲಾಟೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಬೆಂಗಳೂರಿನಿಂದ ಬಂದಿದ್ದರೆನ್ನಲಾದ 60ಕ್ಕೂ ಹೆಚ್ಚು ಪ್ರವಾಸಿಗರು ಮದ್ಯದ ಅಮಲಿನಲ್ಲಿ ದೇವಸ್ಥಾನದ ಗೇಟ್ ತೆರೆಯುವಂತೆ ಒತ್ತಾಯಿಸಿ ಭದ್ರತಾ ಸಿಬ್ಬಂದಿ ಹಾಗೂ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದ ಘಟನೆ ನಡೆದಿದ್ದು, ಈ ಸಂಬಂಧ ದೇಗುಲದ ಭದ್ರತೆ ಬಿಗಿಗೊಳಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ದೇಗುಲದ ಪಾವಿತ್ರಕ್ಕೆ ಧಕ್ಕೆ ತರುವ ಘಟನೆಗಳು ಮರುಕಳಿಸುತ್ತಿರುವುದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ. ಈ ಹಿಂದೆಯೂ ಪ್ರವಾಸಿಗರು ಹಾಗೂ ಸ್ಥಳೀಯರ ನಡುವೆ ಗಲಾಟೆ ನಡೆದಿದ್ದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಭದ್ರತೆಯನ್ನು ಮತ್ತಷ್ಟು ಬಿಗಿಗೊಳಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ದೇವಸ್ಥಾನ ಕಮಿಟಿ ಅಧ್ಯಕ್ಷ ಬೈರಮುಡಿ ಸುಬ್ರಾಯ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ದೇಗುಲದ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಚರ್ಚೆ ನಡೆಯಿತು. ಶಾಸಕರ ಅನುದಾನದಲ್ಲಿ ಕೈಗೆತ್ತಿಕೊಂಡಿರುವ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಸಭೆಯಲ್ಲಿ ಒತ್ತಾಯಿಸಲಾಯಿತು. ಆಗಸ್ಟ್ 23ರಂದು 8 ಗ್ರಾಮಗಳ ಗ್ರಾಮಸ್ಥರಿಂದ ವಿಶೇಷ ಪೂಜೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಅಲ್ಲಿಯವರೆಗೆ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ದೇಗುಲ ಭಕ್ತಿಯ ಪವಿತ್ರ ಕ್ಷೇತ್ರ. ಪ್ರವಾಸಿಗರ ಶಿಸ್ತಿಗೆ ಇಲ್ಲಿ ಅವಕಾಶ ಇರಬಾರದು ಎಂದು ಗ್ರಾಮಸ್ಥರು ಸ್ಪಷ್ಟಪಡಿಸಿದ್ದು, ಪಾವಿತ್ರ್ಯ ಮತ್ತು ಶಾಂತಿ ಕಾಪಾಡಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ.
ಒಬ್ಬೊಬ್ಬ ಇಲ್ಲಿದ್ದು ಎಲ್ಲ ಕೂಸ ತುಂಬ್ಕೆ ಹೋಗ್ಬಿಡ್ತೀವಿ ಅಷ್ಟೇ. ನಾನು ಯಾರಿಗೂ ಏನು ಮಾಡ್ತಿಲ್ಲ. ನಾನು ಫೋನ್ ತಗೊಂಡ್ರ ಅಂತ ಕೇಳ್ಬಿಟ್ಟು ಅಂತ ಬಂದಿದ್ದು ನಾನು. ನಿಮ್ ಜೊತೆ ಬಂದ್ರೆ ಟೂರಿಸ್ಟ್ ಅವರು ಅಲ್ಲ, ಮತ್ತೆ ಏನಕ್ಕೆ ನಮ್ಮ ಜೊತೆಗೆ ನಿಂತ್ಕೊಂಡಿದ್ರು ಅಷ್ಟೇ. ಏನ್ ನಿಂತ್ಕೊಂಡಿದ್ರು? ಏನಕ್ಕೆ ನಿಂತ್ಕೊಂಡು ಏನ್ ಹೋರಾಟ ಮಾಡ್ತಿದ್ಯಾ? ಹೋರಾಟ ಅಲ್ಲ, ಹೋರಾಟ ಮಾತಾಡೋದು ಮಾಡ್ತಿದ್ಯಾ? ಅವರೇ ಫಸ್ಟ್ ಬಂದು ಕೇಳಿದ್ರು. ಯಾವ್ದಾದ್ರು ಹೋರಾಟ ಮಾಡ್ತಿದ್ಯಾ? ಕೇಳಿಸ್ಕೊಂತೀವಿ ನಾವು. ನಡಿ ಗುರು ಆಯ್ತು, ನಡಿ ಗುರು ಆಯ್ತು, ನಡಿ ಹೇಳ್ತಾ ಇದ್ದೀನಿ. ನಡಿ, ಓವರ್ ಆಗಿ ಆಡ್ತಾ ಇದೀಯ ನೀನು, ಓವರ್ ಆಗಿ ಆಡ್ತಾ ಇದೀಯ ನೀನು. ನಾನು ಇನ್ಸ್ಪೆಕ್ಟರ್ ಹೇಳ್ಬಿಟ್ಟು ಸ್ಟೇಷನ್ ಕರ್ಕೊಂಡು ಕೂರಿಸ್ತೀನಿ ನಿನ್ನ. ಆಯ್ತು ಸರ್, ಕ್ಷಮೆ ಇರಲಿ. ನ್ಯೂಸೆನ್ಸ್ ಮಾಡ್ಕಂತೀಯ ನೀನೇ ಹೇಳ್ತಾ ಇದೀನಿ. ನಡಿ ಗುರು ಸರ್, ಎಲ್ಲ proof ಇದೆ. ನಡಿ ಗುರು ಆಯ್ತು. ಬನ್ನಿ, ವಿಡಿಯೋ ಮಾಡ್ಕೊಂಡ್ರೆ ಎಲ್ಲೆಲ್ಲ ಫೋನ್ ಬರಲಿ. ನಡಿ ಆಯ್ತು, ನಡಿ ಗುರು ಆಯ್ತು. ಅವ್ನಿಗೆ ಹೇಳ್ಬರು ಅದನ್ನ, ಅವ್ನಿಗೆ ಹೇಳು. ಓವರ್ ಆಗಿ ಆಡ್ತಿದ್ದಾನ ಅವನು, ಅವನು ಓವರ್ ಆಗಿ ಆಡ್ತಿದ್ದಾನ ಅವನು, ಅವನು ಉದಿದಾನ ಅವನು. ಈ ಫಂಡನ್ನು ನಮ್ಮ ಶಾಸಕರಾದ ಸಿಮೆಂಟ್ ಮಂಜು ಅವರು ಕೂಡಲೇ ಇದಕ್ಕೆ ನೀವು ಈ ಕೆಲಸಗಳನ್ನ ಮಾಡಬೇಕು ಅಂಥೇಳಿ ಅವರು ಒಂದು ಸೂಚನೆಯನ್ನು ಹೊರಡಿಸಿದರು. ಹಿಂದೆ ಒಂದು ಗಲಾಟೆನೂ ಆಗಿತ್ತು ಇಲ್ಲಿ. ಅದ್ರ ಪ್ರಕಾರ ಇಲ್ಲ, ಇದಕ್ಕೆ ಒಂದು ಫಿನ್ಸಿಂಗ್ ಮಾಡಬೇಕು, ಇದರ ನಮ್ಮ ಪವಿತ್ರತೆಯನ್ನು ಉಳಿಸ್ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಂಡಾಗ ಅವರು ಕೂಡಲೇ ಅವರ ಯಾವುದೋ ಒಂದು ಫಂಡ್ಸನ್ನು ನಮಗೆ ರಿಲೀಸ್ ಮಾಡಿ ಒಳ್ಳೆ ಕಾಂಟ್ರಾಕ್ಟ್ರನ್ನ ಬಿಟ್ಬಿಟ್ಟು ಕೆಲಸ ಮಾಡಿಸಿ, ಇದನ್ನ ಕ್ವಾಲಿಟಿ ಇಟ್ಕೊಂಡು ನೀವು ಗ್ರಾಮಸ್ಥರನ್ನ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳಿ ಅವರು ನಮಗೊಂದು ಮಾಹಿತಿ ಕೊಟ್ಟರು. ಅದರ ಪ್ರಕಾರ ನಾವು ಗ್ರಾಮಸ್ಥರು ಮತ್ತು ನಮ್ಮ ಹೊಸದಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಟ್ರು ನಮಗೆ. ನೀವೆಲ್ಲ ಮಾಡಬೇಕು ಅಂತೇಳಿ ನಮ್ಮ ಮಾಜಿ ಶಾಸಕರು ಮತ್ತು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬೈರ್ಮಡಿ ಚಂದ್ರು ಅವರು ನೇತೃತ್ವದಲ್ಲಿ ತಹಸೀಲ್ದಾರ್ ಮುಖಾಂತರ ಒಂದು ಸಭೆಯನ್ನು ಕರೆದು ಒಂದು ಕಮಿಟಿಯನ್ನು ಮಾಡಿ ಅಂತೇಳಿ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ ಅಂತೇಳಿ ತಹಸೀಲ್ದಾರರು ಕೂಡ ಮತ್ತು ಸಿಮೆಂಟ್ ಮಂಜು ನಮ್ಮ MLA ಶಾಸಕರು ಸಮೇತ ಇದ್ದರು. ಅದ್ರ ಪ್ರಕಾರನೇ ನಾವು ಕೆಲಸ ಮಾಡಲಿಕ್ಕೆ ಹೊರಟು. ಅದಕ್ಕೆ ನಮ್ಮಲ್ಲಿ ಒಂದು 4 ಜನ ಕಿಡಿಗೇಡಿಗಳ ಥರ ಹಿಂದೆ ಈ ದೇವಸ್ಥಾನದ ಬಗ್ಗೆ ಕೆರೆನ ದುರಸ್ತಿ ಮಾಡ್ತೀವಿ ಅಂತೇಳಿ 11.5 ಲಕ್ಷ ರೂಪಾಯಿ ಗ್ರಾಮ ಪಂಚಾಯತಿಯಿಂದ ಒಂದು ಅನುದಾನ ಬಂತು. ಅದಕ್ಕೆ ಕೇವಲ ಒಂದು 2.5 ಲಕ್ಷ ರೂಪಾಯಿನ ಇದೇ ದೇವಸ್ಥಾನ ಪರವಾಗಿ ಕೆಳಗಡೆ ಒಂದು ಕೆರೆ ಇದೆ, ಪವಿತ್ರವಾದ, ನಿಜವಾಗ್ಲೂ ಈ ಸ್ಥಳಕ್ಕೆ ಒಳ್ಳೆಯ ಒಂದು ಪವಿತ್ರವಾದ ಕೆರೆ ಇತ್ತು ಅಂತಂದರೆ ಆ ಕೆರೆಯಲ್ಲಿ ಹೆಚ್ಚಿನ ಅಂಶ ಅಂದರೆ ಒಂದು 5,000 ರಿಂದ 10,000 ಮೀನಿತ್ತು. ಆ ಮೀನುಗಳನ್ನ ಕಂಪ್ಲೀಟ್ ಸರ್ವನಾಶ ಆಯಿತು, ಎಲ್ಲ ಸತ್ತೋಯ್ತು. ಇವತ್ತು ಆ ಕೆರೆಯಲ್ಲಿ ನೀರಿಲ್ಲ. ಅದಕ್ಕೆ 11 ಲಕ್ಷ ರೂಪಾಯಿನ ಬಿಲ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಒಳಗಡೆ ಹೋಗಿ ಗಲಾಟೆನೂ ಸ್ಟಾರ್ಟ್ ಮಾಡ್ಕೊಂಡ್ರು. ಅದು ಅಲ್ಲಿಗೆ ಪೆಂಡಿಂಗ್ ಆಯಿತು, ಆ ಕೆರೆನೂ ಇಟ್ಟೋಯ್ತು. ಹಿಂದೆ ಒಂದು ಬಿಲ್ಡಿಂಗ್ ಸಮೇತ ಆಗ್ತದೆ ಅಂತೇಳಿ ಒಂದು ಕೆಲಸನೂ ಮಾಡಿದರು, ಅದು ಕೂಡ ಆಯಿತು. ಕೇವಲ ಒಂದು 3 ಮನೆಯವರು, ಈ ಇದೇ ನಮ್ಮ ಗ್ರಾಮದ 3 ಮನೆಯವರು ಮಾತ್ರ ಇದ್ರ ಬಗ್ಗೆ ಹಿಂದೆ, ಯಾಕೆಂದರೆ ಅವ್ರಿಗೆ ಒಂದು 2 ಇಲ್ಲಿ ಹೋಟೆಲ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಹೋಟೆಲ್ ಉದ್ಯೋಗನೂ ಹೋಗಬೇಕು, ಮೇಲ್ಗಡೆ ಹೋಗಿ ಅಂತೇಳಿ ಅವರೇ ಇಲ್ಲಿಗೆ ಫೋರ್ಸ್ ಮಾಡಿ ಕಳಿಸ್ತಾ ಇರೋದು, ಅವರು ಪ್ರಚೋದನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಕೆಲಸನ ಕೂಡಲೇ ಪೂರ್ಣಗೊಳಿಸಿ. ನಮಗೆ ನಾಡ್ದು ಏನು 23ನೇ ತಾರೀಕು ನಮ್ಮ ನೂಲಹಬ್ಬ ಇದೆ, ರಕ್ಷಾಬಂಧನ ಒಂದು ಪೂಜೆಯನ್ನು ನಾವು ವರ್ಷ ಮಾಡ್ತೀವಿ. ಅದನ್ನು ಮಾಡಬೇಕು ಅಂತೇಳಿ ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಅಧ್ಯಕ್ಷರು ಕೂಡ ಮೊನ್ನೆ ಒಂದು 15 ಜನನ ಕಳಿಸ್ಕೊಟ್ರು. ಅಷ್ಟರೊಳಗಡೆ ಕೆಲಸ ಮುಗಿಸ್ಬೇಕು ಅಂತೇಳಿ ನಾವೆಲ್ಲರೂ ಸತತ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಎಲ್ಲ ನಾವು ಈಗ ಬೆಟ್ಟದ ಭೈರೇಶ್ವರ ದೇವಸ್ಥಾನಕ್ಕೆ ಸೇರ್ಕೊಂಡಿದ್ದೀವಿ. ಈಗ ನೀವೆಲ್ಲ ಏನು ನೋಡ್ತಿದ್ದೀರಾ, ನಾವು ಕಮಿಟಿಯರು ಬೆಟ್ಟದ ಭೈರೇಶ್ವರ ಹೊಸದಾಗಿ ಕಮಿಟಿ ಆಗಿದೆಯಲ್ಲ, ಕಮಿಟಿಯವ್ರು ಮಾತಾಡ್ತಿದ್ದೀವಿ. ಏನು ವಿಷಯ ಅಂದರೆ ನಮ್ಮ ಅಧ್ಯಕ್ಷರು ಇದ್ದಾರೆ ಸುಬ್ರಹ್ಮಣ್ಯ, ಹಾಗೆ ಉಪಾಧ್ಯಕ್ಷರಿದ್ದಾರೆ, ಎಲ್ಲ ಊರಿನ ಗ್ರಾಮಸ್ಥರು 8 ಗ್ರಾಮಸ್ಥರು ಎಲ್ಲ ಬಂದಿದ್ದಾರೆ. ಇವತ್ತೇನಪ್ಪ ಅಂದರೆ ಏನಕ್ಕೆ ಸೇರ್ಕೊಂಡಿದ್ದೀವಿ ಅಂದರೆ, ನೋಡಿ ಯಾರೋ ಸ್ವಲ್ಪ ಅವರು ಇವರು ಮಾಡೋ ಕೆಲಸಕ್ಕೆ ಎಲ್ಲ ಕೆಲಸಗಳು ನಿಂತೋಗ್ತಿದೆ. ಅಲ್ಲಿ ನೋಡಿ ಗ್ರಿಲ್ ಆಗ್ತಾಯಿದೆ, ಆ ಗ್ರಿಲ್ಲು, ಆಮೇಲೆ ಇಲ್ಲೆಲ್ಲ ಕೆಳಗೆಲ್ಲ ಬಿಟ್ಟೋಗ್ಯಾರೆ. ಇವೆಲ್ಲ ಕೆಲಸ ನಡೀತಿದೆ, ಮಿಸ್ಸೆಲ್ಲ ಮಾಡಬೇಡಿ ಅಂತ ಯಾರ್ಯಾರೆಲ್ಲ ಲೆಟ್ರ್ ಕೊಡೋದು, ಏನೇನೆಲ್ಲ ಕೆಲಸಗಳು ಮಾಡ್ತಿದ್ದಾರೆ ಅವೆಲ್ಲ ಮಾಡಬೇಡಿ. ಯಾಕೆ ಅಂದರೆ ಇದು ನಮ್ಮ ಮನೆ ದೇವರಾಗಿರುತ್ತೆ, ಎಲ್ಲರಿಗೂ ಸಂಬಂಧಪಟ್ಟ ದೇವಸ್ಥಾನ. ದಯವಿಟ್ಟು ಇದನ್ನು ಬೇಗ ಇದು ಮಾಡಿ, ಅಲ್ಲಿ ತನಕ ಪ್ರವಾಸಗಳನ್ನ ಯಾರನ್ನೂ ಇಲ್ಲಿ ಒಳಗೆ ಬಿಡಬಾರ್ದು. ಬಿಟ್ಟರೆ ಏನಾಗುತ್ತೆ ಅಂದರೆ ಎಲ್ಲ ಇಲ್ಲಿ ಮಾಡ್ತಿರೋ ಕೆಲಸಗಳನ್ನೆಲ್ಲ ಕೆಡಿಸ್ತಾ ಇದ್ದಾರೆ, ಎಲ್ಲ ಮಾಡಿರೋದನ್ನೆಲ್ಲ ಕಿತ್ತಾಕ್ತಿದ್ದಾರೆ ಬಂದು, ಸುಮಾರು ತೊಂದರೆಗಳಾಗ್ತಿದೆ. ಹಾಗಾಗಿ ಕಾಂಟ್ರಾಕ್ಟ್ಗಳು ಯಾರೂ ಕೆಲಸ ಮಾಡ್ತಾ ಇಲ್ಲ. ಅರಣ್ಯ ಪ್ರದೇಶಗಳ ನಾಶ ಮತ್ತು ಆನೆಗಳ ಆವಾಸ ಸ್ಥಾನಗಳ ಒತ್ತುವರಿಯಿಂದ ಮಾನವ ಆನೆ ಸಂಘರ್ಷ ಹೆಚ್ಚುತ್ತಿದ್ದು, ಆನೆಗಳ ಆವಾಸ ಸ್ಥಾನವನ್ನು ಸಂರಕ್ಷಿಸುವ ಮೂಲಕ ಸಂಘರ್ಷವನ್ನು ಕಡಿಮೆ ಮಾಡಲು ಸಾಧ್ಯ ಎಂದು ನ್ಯಾಯಾಧೀಶೆ ಶಶಿಕಲಾ ಎಂಎಸ್ ತಿಳಿಸಿದರು. ಬೇಲೂರು ತಾಲೂಕಿನ ಅರೇಹಳ್ಳಿಯ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಹಾಸನ ವಿಭಾಗದ ವತಿಯಿಂದ ಆಯೋಜಿಸಿದ್ದ ವಿಶ್ವ ಆನೆ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು,
ಆನೆಗಳು ಮತ್ತು ಮಾನವರ ನಡುವಿನ ಸಂಘರ್ಷ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಆನೆಗಳ ಜಾಗಕ್ಕೆ ಮಾನವರು ತೆರಳುತ್ತಿದ್ದಾರೆ ಅಥವಾ ಆನೆಗಳು ಮಾನವರ ಪ್ರದೇಶಕ್ಕೆ ಬರುತ್ತಿವೆಯೇ ಎಂಬುದನ್ನು ಪ್ರತಿಯೊಬ್ಬರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದರು. ಅರಣ್ಯ ಪ್ರದೇಶಗಳನ್ನು ನಾಶಪಡಿಸುವುದು, ಆನೆಗಳ ನೈಸರ್ಗಿಕ ಆವಾಸ ಸ್ಥಾನವನ್ನು ಒತ್ತುವರಿ ಮಾಡುವುದು ಹಾಗೂ ಅಭಿವೃದ್ಧಿಯ ಹೆಸರಿನಲ್ಲಿ ಕಾಡಿನ ವ್ಯಾಪ್ತಿಯನ್ನು ಕಡಿಮೆ ಮಾಡುತ್ತಿರುವುದರಿಂದ ಆನೆಗಳು ಆಹಾರ ಮತ್ತು ನೀರಿಗಾಗಿ ಮಾನವ ವಸತಿ ಪ್ರದೇಶಗಳತ್ತ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಮಾನವ ಆನೆ ಸಂಘರ್ಷವನ್ನು ಕೇವಲ ಆನೆಗಳ ಸಮಸ್ಯೆ ಎಂದು ನೋಡುವ ಬದಲು ಪರಿಸರ ಸಂರಕ್ಷಣೆಯೊಂದಿಗೆ ಸಂಬಂಧಿಸಿದ ಗಂಭೀರ ವಿಚಾರವಾಗಿ ಪರಿಗಣಿಸಬೇಕು ಎಂದರು. ಆಫ್ರಿಕಾದ ಆನೆಗಳ ಸ್ಥಿತಿ ಶೋಚನೀಯವಾಗಿತ್ತು. ಏಕೆಂದರೆ ಸುಮಾರು ಆನೆಗಳೆಲ್ಲ ಮಾನವ ಮತ್ತು ಆನೆ ಸಂಘರ್ಷದ ವಿಚಾರವಾಗಿ ಆನೆಗಳಿಗೆ ತುಂಬ ತೊಂದರೆ ಆಗ್ತಿತ್ತು. ಹೀಗಾಗಿ ಇದ್ರ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದೊಂದು ಆನೆ ದಿನಾಚರಣೆಯನ್ನ ಶುರು ಮಾಡಿದ್ವಿ. ನಿಮಗೆಲ್ಲ ಗೊತ್ತಿರ್ಬೋದು ಮಕ್ಕಳ, ಸಾಮಾನ್ಯದಲ್ಲಿ ಎಲ್ಲ ಇರೋರು ಎಲ್ರಿಗೂ ಆನೆ ಕಂಡ್ರೆ ತುಂಬ ಇಷ್ಟ, ಹೌದಲ್ವಾ? ಇಷ್ಟ ಇಲ್ವಾ ಮಕ್ಕಳಿಗೆ? ನಾವು ಸಣ್ಣ ಮಕ್ಕಳಿದ್ದಾಗೆಲ್ಲ ಆನೆ ಎಲ್ಲಿ ನೋಡ್ತಾ ಇದ್ವಿ? ಎಲ್ಲಿ ನೋಡ್ತಾ ಇದ್ವಿ? ಸರ್ಕಸ್ ನೋಡ್ತಾ ಇದ್ವಿ, ಹೌದಾ? ಅದು ಬಿಟ್ಟರೆ ಮೈಸೂರು ದಸರಾಗೆ ಹೋದಾಗ ಮಾತ್ರ ನೋಡ್ತಾ ಇದ್ವಿ. ಬೇರೆ ಎಲ್ಲ ಇಲ್ಲಿ ಅರಣ್ಯಗಳನ್ನು ನೋಡ್ತಾ ಇದ್ವಾ? ನಾವು ನೋಡ್ತಾ ಇದ್ವಾ? ಮಕ್ಕಳು ಸರ್ಕಸ್ ನೋಡಿದ್ದೀರಾ? ನೋಡೇ ಇಲ್ವಾ? ಬಿಡಿ, ನಿಮ್ಮ ಕಾಲಕ್ಕೆಲ್ಲ ಮೋಸ್ಟ್ಲಿ ಸರ್ಕಸ್ ಎಲ್ಲ ಬ್ಯಾನ್ ಮಾಡಿದ್ದಾರೆ ಇವಾಗ. ಯಾಕೆಂದ್ರೆ ಪ್ರಾಣಿಗಳನ್ನ ಹಿಂಸೆ ಮಾಡಬಾರ್ದು ಅಂದ್ಬಿಟ್ಟು ಇವಾಗ ಸರ್ಕಸ್ನಲ್ಲಿ ಉಪಯೋಗಿಸ್ತಿಲ್ಲ. ಸಂರಕ್ಷಿಸಬೇಕಾಗಿದೆ. ಆನೆಗಳನ್ನ ಸಂರಕ್ಷಿಸಿದ್ರೆ ಅರಣ್ಯ ಉಳಿಯುತ್ತೆ. ಅರಣ್ಯ ಇದ್ರೆ ಮಾತ್ರ ನಾವು, ಕಾಡಿದ್ರೆ ಮಾತ್ರ ನಾಡು. ಕಾಡಿಲ್ಲ ಅಂದ್ರೆ ನಮ್ಗೆ ನಾಡಿರೋಕ್ಕೆ ಸಾಧ್ಯನಾ? ಮಳೆನೇ ಬರಲಿಲ್ಲ ಅಂದ್ರೆ ನಾವೇನು ತಿನ್ನಕ್ಕೆ ಸಾಧ್ಯ? ಹಾಗಾಗಿ ಪ್ರತಿಯೊಂದು ಜೀವಿ ಅಂದ್ರೆ ಈ ಪ್ರಪಂಚದಲ್ಲಿ, ಈ ಭೂಮಿ ಮೇಲೆ ಪ್ರತಿಯೊಂದು ಸಮತೋಲನವಾಗಿರ್ಬೇಕು. ಹಾಗಾಗಿ ಇವತ್ತು ನಾವು ಆನೆನೂ ಸಂರಕ್ಷಿಸಬೇಕಾಗಿದೆ, ಜೊತೆಗೆ ನಮ್ಮ ಅರಣ್ಯನೂ ರಕ್ಷಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಮಕ್ಕಳುಗಳು ಇವತ್ತಿಂದನೇ ನಿಮ್ಮ ಪೋಷಕರಿಗೆ ಹೇಳಿ, ದಯವಿಟ್ಟು ಎಷ್ಟೋ ಜನ ಇದ್ದೀರಾ, ನೀವು ಒಬ್ಬೊಬ್ರು ನಿಮ್ಮ ಮನೆಗೆ ಹೋಗಿ ಹೇಳಿದ್ರೆ ಆನೆಗಳು ಬಂದಾಗ ಪಟಾಕಿ ಹೊಡಿಬೇಡಿ, ಚದುರಿಸ್ಬೇಡಿ, ಅವಕ್ಕೆ ದಾರಿಗೆ ಅಡ್ಡ ಇದು ಮಾಡಬೇಡಿ, ಹಾರನ್ ಹೊಡಿಬೇಡಿ ಅಂತ ಹೇಳಿದ್ರೆ ಎಷ್ಟು ಅನುಕೂಲ ಆಗುತ್ತೆ. ಇವತ್ತು ನಾವು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದ್ರೆ ನೀವು ಈ ವಿಚಾರನ ಹೋಗಿ ನಿಮ್ಮ ಪೋಷಕರಿಗೆ ಇವತ್ತು ಹೇಳಲೇಬೇಕು. ಕಾರ್ಯಕ್ರಮದಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿ ಏಡುಕುಂಡಲು ವಿ, ಹಿರಿಯ ವಿಜ್ಞಾನಿ ಡಾಕ್ಟರ್ ಎಂ ಆನಂದ್ ಕುಮಾರ್ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್, ವಲಯ ಅರಣ್ಯಾಧಿಕಾರಿ ಯತೀಶ್, ಪ್ರಾಂಶುಪಾಲರಾದ ಮಂಜುನಾಥ್, ಉಪ ಪ್ರಾಂಶುಪಾಲ ಶಿವಕುಮಾರ್ ಸೇರಿದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿರುವ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸಂಪೂರ್ಣ ತನಿಖೆ ನಡೆಸಬೇಕು. ಪ್ರಕರಣದ ನೈತಿಕ ಹೊಣೆ ಹೊತ್ತು ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ವತಿಯಿಂದ ಇಂದು ಹಾಸನದಲ್ಲಿ ಬೃಹತ್ ಧರಣಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಟೆಂಟ್ ಹಾಕಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಧರಣಿ ನಡೆಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ನಿಧನರಾದ ಮಾಜಿ ಸಚಿವ ಬಿಸಿ ನಾಗೇಶ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಸಾರ್ವಜನಿಕ ಸೇವೆಯನ್ನು ಸ್ಮರಿಸಲಾಯಿತು. ಧರಣಿಯನ್ನ ಉದ್ದೇಶಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ವಾಲ್ಮೀಕಿ ನಿಗಮದ ಹಣದ ಅಕ್ರಮ ವರ್ಗಾವಣೆ ಕೇವಲ ಹಣಕಾಸಿನ ವ್ಯವಹಾರದ ವಿಚಾರವಲ್ಲ, ಬಡವರು ಹಾಗೂ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಾಗಿದ್ದ ಹಣವನ್ನು ದುರ್ಬಳಕೆ ಮಾಡಿರುವ ಆರೋಪವಾಗಿರುವುದರಿಂದ ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು. ನಿಗಮದ ಹಣವನ್ನು ಬೇರೆ ರಾಜ್ಯಗಳಲ್ಲಿನ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ವಿಶೇಷವಾಗಿ ತೆಲಂಗಾಣದ ವಿವಿಧ ಬ್ಯಾಂಕ್ಗಳಲ್ಲಿ ಹಣ ಇಡಲಾಗಿದೆ ಎಂಬ ಆರೋಪದ ಕುರಿತು ಸಮಗ್ರ ತನಿಖೆ ನಡೆಯಬೇಕು. ಹಣದ ವರ್ಗಾವಣೆ, ಖಾತೆಗಳ ನಿರ್ವಹಣೆ ಹಾಗೂ ಅದರಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಮತ್ತು ಅಧಿಕಾರಿಗಳ ಪಾತ್ರವನ್ನು ತನಿಖಾ ಸಂಸ್ಥೆಗಳು ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದರು. ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅಂತ ಒಂದು ಹುನ್ನಾರವನ್ನು ಮಾಡಿ ವಿಶೇಷವಾಗಿ ಅಕೌಂಟನ್ನು ಓಪನ್ ಮಾಡಿಕೊಂಡು ಆ ಅಕೌಂಟಿಗೆ ನೇರವಾಗಿ ವಾಲ್ಮೀಕಿ ಪ್ರಾಧಿಕಾರದಿಂದ ಅದಕ್ಕೆ ವರ್ಗಾವಣೆ ಮಾಡಿ ಇವತ್ತು ಅಲ್ಲಿಂದ ಆವತ್ತು ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಅದನ್ನು ದುರ್ಬಳಕೆ ಮಾಡಿದಂಥದ್ದು
ಪ್ರಕರಣ ಆಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂಥ ಸತ್ಯ. ತದನಂತರ ಅವತ್ತಿನ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸದನದಲ್ಲೇ ಒಪ್ಕೊಂಡಿದ್ದಾರೆ. ಅದು 89 ಅದು 187 ಕೋಟಿ ಅಲ್ಲ, ಅದು 89 ಕೋಟಿ ಅನ್ನೋ ಮಾತನ್ನು ಹೇಳ್ತಾರೆ. ಅಲ್ಲಿಗೆ ಹಗರಣ ಆಗಿರೋದಂತೂ ಒಪ್ಕೊಂಡಿದೆ. ಮುಂದುವರೆದ ಭಾಗ ಅವರ ರಾಜೀನಾಮೆಯನ್ನು ಪಡೆಯುವಂಥ ಕಾರ್ಯನೂ ಸಹ ಮಾಡಿದ್ದಾರೆ. ಯಾರ್ಯಾರಿಗೆ ಅಲ್ಲಿ ಕೂರಕ್ಕೆ ಅವಕಾಶ, ಕೆಳಗಡೆ ಕೂರಕ್ಕೆ ಅವಕಾಶ ಇದೆ, ಬರ್ಬೋದು, ಇದ್ದೇ ಜಾಗ ಇದೆ. ಅರ್ಥ ಮಾಡಿಕೊಂಡು ಮಾಡಿರೋ ಹಗರಣ ನೇರವಾಗಿ ಬೆಳಕಿಗೆ ಬಂದಿರೋಂಥ ಸಂದರ್ಭದಲ್ಲಿ ಅವರ ಸಚಿವರ ರಾಜೀನಾಮೆ ಪಡೆಯುವಂಥ ಕೆಲಸನೂ ಆಗಿದೆ. ತದನಂತರ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದು ಸಹ ಅವರು. ಇಷ್ಟೆಲ್ಲ ಆದಮೇಲೆ ಆಗಲೇ ಇಡಿ ಅವ್ರನ್ನ ವಶಕ್ಕೆ ತಗೊಂಡಂಥದ್ದು, ಅವ್ರನ್ನ ಇನ್ವೆಸ್ಟಿಗೇಷನ್ ಒಳಪಡಿಸಿದಂಥದ್ದು ಇವೆಲ್ಲವೂ ನಡೆದು ಮಧ್ಯ ಸಂದರ್ಭದಲ್ಲಿ ಅವರಿಗೆ ಮತ್ತೆ ಹೊರಗಡೆಗೆ ಜಾಮೀನು ಮುಖೇನ ಬಂದಿದ್ದಾರೆ. ಬಿಟ್ಟರೆ ಅವ್ರ ಮೇಲೆ ಇರ್ತಕ್ಕಂಥ ಕಳಂಕ ಅಥವಾ ಅವ್ರು ನಡೆಸಿರ್ತಕ್ಕಂಥ ಆರೋಪದ ಬಗ್ಗೆ ಅವ್ರಿಗೇನು ಕ್ಲೀನ್ ಶೀಟ್ ಅನ್ನು ಸಹ ಇವತ್ತು ಈ ಸಂದರ್ಭದಲ್ಲೂ ಸಹ ಸಿಕ್ಕಿಲ್ಲ. ಅದ್ರ ಮಧ್ಯದಲ್ಲಿ ಯಾಕಂದರೆ ಅವರು ಸರ್ಕಾರಕ್ಕೆ, ಅವ್ರ ಪಾರ್ಟಿಗೆ ನೇರವಾಗಿ ಅವರು ಸಹಕಾರ ಮಾಡಿದ ಕಾರಣಕ್ಕಾಗಿ ಅವ್ರ ಪಾರ್ಟಿಗೆ ಅವ್ರ ಮೇಲೆ ಒಂದು ಋಣ ಇದೆ. ಅವ್ರನ್ನ ಮತ್ತೆ ಮಂತ್ರಿ ಮಾಡಲೇಬೇಕಾಗಿರುವಂಥ ಋಣ. ಈಗ ಮನುಷ್ಯ ಅವನೇನಾರ ಹಗರಣ ಮಾಡಿ ಅವ್ರ ವೈಯಕ್ತಿಕ ತೊಗೊಂಡೋದ್ರೆ ರಾಜೀನಾಮೆ ಪಡಿತಾರೆ, ಹೋಗಿ ನೀವು ಸೆರೆಮನೆ ವಾಸ ಆಗುತ್ತೆ ಅಂತ ಬಿಡ್ತಾ ಇರ್ತಾರೆ. ಆದರೆ ಇದರಲ್ಲಿ ಏನಾಗಿದೆ, ಕಾಂಗ್ರೆಸ್ ಪಾರ್ಟಿನೇ ಅದರ ಮೊದಲನೇ ಫಲಾನುಭವಿ. ಆ ನಿಟ್ಟಲ್ಲಿ ಅವ್ರು ಏನು ಮಾಡ್ಕೊಂಡಿದ್ದಾರೆ, ಅವರನ್ನು ಜೊತೆ ಒಳಗೆ ಇಟ್ಕೊಳ್ಳೇಬೇಕಾಗಿರೋಂಥ ಅನಿವಾರ್ಯತೆ. ಅದನ್ನ ಹೇಳಾಯ್ತು. ಬಳ್ಳಾರಿ ಒಂದೇ ಅಲ್ಲ, ಅವತ್ತಿನ ನಡೆದಿರ್ತಕ್ಕಂಥ ತೆಲಂಗಾಣ ಎಲೆಕ್ಷನ್ನು, ಆಂಧ್ರ ಪ್ರದೇಶ, ಮದ್ಯವನ್ನು ಅಂದರೆ ಆಲ್ಕೋಹಾಲ್ ಪರ್ಚೇಸ್ ಮಾಡಿರುವಂಥ ನೇರ ಬಿಲ್ಗಳು MRPL ಸ್ಟೋರ್ಸಲ್ಲಿ, MRP ಸ್ಟೋರ್ಸಲ್ಲಿ ನೇರವಾಗಿ ಅದನ್ನು ಪರ್ಚೇಸ್ ಮಾಡಿರೋಂಥ ಬಿಲ್ಗಳು ಸಹ ಇಡೀ ಸಿಕ್ಕಿರೋಂಥದ್ದು. ಇವತ್ತು ಇಷ್ಟೆಲ್ಲ ಹಗರಣ ಇದ್ರೂ ಸಚಿವ ಸಂಪುಟದ ವಿಸ್ತರಣೆ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಅವ್ರ ಕೈಯಲ್ಲಿ ಎಷ್ಟು ಜನ ಅವ್ರ ಸಂಪುಟಕ್ಕೆ ತೊಗೊಳಕ್ಕೆ ಅವಕಾಶ ಇದೆಯಲ್ಲೂ ಗೊತ್ತಿಲ್ಲ. ಯಾಕಂದರೆ ಕೆಲವರು ಹೋಗ್ತಾರೆ, ಹೈಕಮಾಂಡ್ ಹತ್ರ ತೀರ್ಮಾನ ಮಾಡ್ಕೊಂಡು ಬರ್ತಾರೆ. ಧರಣಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಹೂಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ರೈತ ಮೋರ್ಚಾ ಅಧ್ಯಕ್ಷ BH ನಾರಾಯಣಗೌಡ, ವಕೀಲ ಶ್ರೀಕಾಂತ್, ಚೆನ್ನಂಗಿಹಳ್ಳಿ, ವೇದಾವತಿ, ರಾಜ್ಕುಮಾರ್, ಗಿರೀಶ್, ರಾಜೀವ್, ಮಹೇಶ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಹಾಸನದ ಕುವೆಂಪು ನಗರದಲ್ಲಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಸಂಚರಿಸುವ ರಸ್ತೆಯ ಪಕ್ಕದಲ್ಲೇ ಕಸದ ರಾಶಿಗಳು ಬಿದ್ದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಸನದ ಕುವೆಂಪು ನಗರದ ರಸ್ತೆಯಲ್ಲಿ ಹಾಗೂ ಬೇರನಹಳ್ಳಿ ಕೆರೆ ಸರ್ಕಾರಿ ಶಾಲೆಯ ಪಕ್ಕದಲ್ಲಿ ಕಳೆದ ಸುಮಾರು 15 ದಿನಗಳಿಂದ ಕಸವನ್ನ ತೆರವುಗೊಳಿಸದೆ ರಾಶಿಯಾಗಿ ಬಿದ್ದಿದೆ ಎನ್ನಲಾಗಿದೆ. ಪ್ರತಿನಿತ್ಯ ಸಾವಿರಾರು ಜನರು ಹಾಗೂ ವಿದ್ಯಾರ್ಥಿಗಳು ಓಡಾಡುವ ಪ್ರದೇಶದಲ್ಲೇ ಕಸ ಬಿದ್ದಿರುವುದರಿಂದ ದುರ್ವಾಸನೆ ಹಾಗೂ ಅನಾರೋಗ್ಯದ ಆತಂಕ ಎದುರಾಗಿದೆ. ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯವೇ ಈ ಪರಿಸ್ಥಿತಿಗೆ ಕಾರಣ ಎಂದು ಮಲೆನಾಡು ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷ ದರ್ಶನ್ ಮಲೆನಾಡು ಆರೋಪಿಸಿದ್ದಾರೆ. ಈ ಬಗ್ಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ಬಳಿ ಪ್ರಶ್ನಿಸಲು ತೆರಳಿದಾಗ ಅಧಿಕಾರಿಗಳು ದರ್ಪದಿಂದ ವರ್ತಿಸಿದ್ದಾರೆ ಎಂಬ ಆರೋಪವನ್ನು ದರ್ಶನ್ ಮಲೆನಾಡು ಮಾಡಿದ್ದಾರೆ. ಕೂಡಲೇ ಕಸದ ರಾಶಿಯನ್ನ ತೆರವುಗೊಳಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕಸ ಹಾಕುವವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ನಮಸ್ತೆ ಕರುನಾಡು, ನಾನು ನಿಮ್ಮ ದರ್ಶನ್ ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾಧ್ಯಕ್ಷರು ಮಾತಾಡ್ತಿದ್ದೀನಿ. ಈ ದಿನ ಈ ವಿಡಿಯೋ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಅಂದರೆ, ಹಾಸನ ಮಹಾನಗರದ ಕುವೆಂಪು ನಗರ 2ನೇ ಹಂತದಲ್ಲಿ ಇಲ್ಲಿ ನೋಡ್ತಿರ್ಬೋದು ನೀವು, ಪ್ರತಿಷ್ಠಿತ ಏರಿಯಾ, ಹಾಸನದ ಪ್ರತಿಷ್ಠಿತ ಏರಿಯಾದಲ್ಲಿ ಇಲ್ಲೆಲ್ಲ ವಿದ್ಯಾವಂತರೇ ಇರೋವಂಥ ಜಾಗ. ಇಲ್ಲಿ ಯಾವ ರೀತಿ ಕಸಗಳನ್ನ ಹಾಕಿದ್ದಾರೆ ಅಂತ ನೋಡಿ ನೀವು. ಹಾಗೇನೆ ಪ್ರತಿದಿನ ಬೆಳಗ್ಗೆ ರೋಡಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು, ಮಕ್ಕಳು ಓಡಾಡೋ ದಾರಿ, ಈ ಜಾಗಕ್ಕೆ ಬಂದು ಈ ರೀತಿ ಕಸಗಳನ್ನ ಹಾಕಿದ್ದಾರೆ. ಹಾಗೆ ಹಾಸನ ಮಹಾನಗರ ಪಾಲಿಕೆ ಆಗಿದೆ. ಈ ಮಹಾನಗರ ಪಾಲಿಕೆ ಈ ನಗರದ ಯಾವುದೇ ಒಂದು ಸ್ವಚ್ಛತೆ ಆಗಿರಲಿ, ಒಂದು ಕ್ಲೀನ್ನೆಸ್ ಆಗಲಿ ಯಾವುದೂ ಇಲ್ಲ. ಈಗೇನಾಗಿದೆ ಅಂದರೆ, ಯಾವುದೇ ಒಬ್ಬ ಸದಸ್ಯರು ಇಲ್ಲದೇ ಇರೋಂಥ ಟೈಮ್ನಲ್ಲಿ ಈ ಏನು ಮಹಾನಗರ ಪಾಲಿಕೆ ಆಯುಕ್ತರಿದ್ದಾರೆ, ಅವರು ಸರ್ಕಾರಿ ಅಧಿಕಾರಿ ಅನ್ನೋದನ್ನ ಮರೆತು ಸರ್ವಾಧಿಕಾರಿಯಾಗಿ ವರ್ತಿಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಪ್ರತಿನಿತ್ಯ ದಿನ ಬೆಳಗ್ಗೆ ಏನು ಮನೆಯಿಂದ ಬರುತ್ತೆ,
ಎಲ್ಲಾನು ರಾಶಿಯಾಗಿ ಇಲ್ಲಿ ತಂದು ಎಸೆತಿದ್ದಾರೆ. ಇದನ್ನ ಒಂದು ವಾರ 15 ದಿನಗಳಾದ್ರೂ ಕೂಡ ಯಾವುದೇ ಒಬ್ಬ ನಗರಸಭೆಯ ಕ್ಲೀನ್ ಮಾಡ್ತಿಲ್ಲ. ಹಾಗೇನೆ ನೀವು ನೋಡ್ತಿರ್ಬೋದು, ಹಿಂದೂ ಧಾರ್ಮಿಕ ಕ್ಷೇತ್ರ, ಒಂದು ಹಿಂದೂ ದೇವಾಲಯ ಇದೆ. ದೇವಾಲಯ ಮುಂದೆ ಯಾವ ರೀತಿ ರಾಶಿಯಾಗಿ ಇಲ್ಲಿ ಕಸದ ರಾಶಿ ಬಿದ್ದಿದೆ ನೋಡ್ಬೋದು. ಇದನ್ನ ಕಣ್ಣು ಕಾಣದೇ ಇರೋ ರೀತಿ ಕೂಟಿ ವರ್ತಿಸ್ತಿದಾರಲ್ಲ ನಗರಸಭೆ ಅಧಿಕಾರಿ. ನೂರಾರು ಮಕ್ಕಳು ದಿನನಿತ್ಯ ಓದ್ತಕ್ಕಂತ ಸ್ಥಳ. ಇಲ್ಲಿ ಕಸದ ರಾಶಿನೇ ಆಗಿದೆ. ಇದನ್ನ ತೆಗೆಯೋದಾಗ್ಲಿ, ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಸ್ವಚ್ಛತೆನೂ ಇಲ್ಲಿ ಮಾಡ್ತಿಲ್ಲ. ನೋಡ್ತಿರ್ಬೋದು ನೀವು, ಇದೇ ಶಾಲೆ ಆವರಣ ಇದೆ. ಶಾಲೆ ಆವರಣದ ಕಾಂಪೌಂಡ್ ಪಕ್ಕ ಏನು ಬಿಸಿಯೂಟ ಯೋಜನೆ, ಇಲ್ಲಿ ಮಕ್ಕಳಿಗೆಲ್ಲ ಅಡಿಗೆ ರೆಡಿ ಮಾಡ್ತಾರೆ. ಆ ಜಾಗದ ಪಕ್ಕದಲ್ಲೇನೆ ಈ ಕಸದ ರಾಶಿಗಳು ನೋಡ್ಬೋದು ನೀವು. ಈ ತರ ಸ್ಕೂಲ್ ಪಕ್ಕದಲ್ಲೇನೆ ಈ ರೀತಿ ಎಲ್ಲ ಕಸದ ರಾಶಿ ಇದ್ರು ಯಾವುದೇ ರೀತಿ ಒಂದು ಸ್ವಚ್ಛತೆ ಕಾರ್ಯಗಳು ನಡೀತಿಲ್ಲ. ಏನಾಗ್ತಿದೆ ಅಂತ ಹೇಳಕ್ ಹೋದ್ರೆ ಏನು ಅಧಿಕಾರಿಗಳಿದ್ದಾರೆ ದರ್ಪದಿಂದ ಮಾತಾಡ್ತಾರೆ. ಇದ್ರ ಬಗ್ಗೆ ಹಾಸನದ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕ್ಷಣನೇ ಇದ್ರ ಬಗ್ಗೆ ಗಮನ ತಗೊಂಡು ಅವರಿಗೆ ಸೂಕ್ತ, ಯಾರು ಅಧಿಕಾರಿ ಇದ್ದಾರೆ ಅವರಿಗೆ ಸೂಕ್ತ ಸಂದೇಶಗಳನ್ನು ಕೊಟ್ಟು ಇದೆಲ್ಲ ಸ್ವಚ್ಛತೆ ಮಾಡ್ತಾ ಕೆಲಸ ಮಾಡಬೇಕಾಗಿ ತಮ್ಮಲ್ಲಿ ಮಲೆನಾಡು ರಕ್ಷಣಾ ಸೇನೆ ವತಿಯಿಂದ ಕಳಕಳಿಯಾಗಿ ಮನವಿ ಮಾಡಿಕೊಳ್ತಿದ್ದೇವೆ. ಹೊಳೆನರಸೀಪುರ ತಾಲೂಕಿನ ಕಡವಿನ ಬಚ್ಚೇಹಳ್ಳಿ ಗ್ರಾಮದ ಸ್ವಾಮಿ ಶೆಟ್ಟಿ, ತಿಮ್ಮಶೆಟ್ಟಿ ಹಾಗೂ ಶಿವಶೆಟ್ಟಿ ಅವರ ಕುಟುಂಬದ ವಿರುದ್ಧ ಮಾಡಲಾಗಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಎಂದು ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಪ್ರಸನ್ನಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮದ ಕುಮಾರ ಶೆಟ್ಟಿ ಹಾಗೂ ಅವರ ಪತ್ನಿ ಮಾದೇವಿ ಅವರು ಆಗಸ್ಟ್ 13ರಂದು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಡಿರುವ ಆರೋಪಗಳಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹಳ್ಳಿ ಮೈಸೂರು ಹೋಬಳಿಯ ತಿಮ್ಮಶೆಟ್ಟಿ, ಮಂಜಮ್ಮ ದಂಪತಿಗೆ ವೆಂಕಟರಾಮಶೆಟ್ಟಿ, ನಂಜಮ್ಮ, ಸ್ವಾಮಿ ಶೆಟ್ಟಿ, ಕುಮಾರ್ ಶೆಟ್ಟಿ, ತಿಮ್ಮಶೆಟ್ಟಿ ಹಾಗೂ ಶಿವಶೆಟ್ಟಿ ಸೇರಿದಂತೆ 6 ಮಂದಿ ಮಕ್ಕಳಿದ್ದಾರೆ. ತಿಮ್ಮಶೆಟ್ಟಿ ಅವರಿಗೆ ಸೇರಿದ 4 ಎಕರೆ 25 ಗುಂಟೆ ಜಮೀನನ್ನ 5 ಗಂಡು ಮಕ್ಕಳಿಗೆ ಹಂಚಿಕೆ ಮಾಡಲಾಗಿತ್ತು. ಆದರೆ ತಿಮ್ಮಶೆಟ್ಟಿ ನಿಧನದ ನಂತರವೂ ಜಮೀನು ಮಂಜಮ್ಮ ಅವರ ಹೆಸರಿನಲ್ಲೇ ಇದೆ ಎಂದು ಹೇಳಿದರು. ಮನೆಯ ಸಮೀಪದ ಸರ್ವೆ ನಂಬರ್ 24/50ರ 4 ಗುಂಟೆ ಹಾಗೂ ಸರ್ವೆ ನಂಬರ್ 24/7ರ 5 ಗುಂಟೆ ಸೇರಿದಂತೆ ಒಟ್ಟು 9 ಗುಂಟೆ ಜಮೀನನ್ನ ಖರೀದಿಸಿ ಮಂಜಮ್ಮ ಅವರ ಹೆಸರಿನಲ್ಲಿ ನೋಂದಣಿ ಮಾಡಲಾಗಿತ್ತು. ಮನೆ ನಿರ್ಮಿಸಿಕೊಳ್ಳಲು ಈ 9 ಗುಂಟೆ ಜಮೀನಲ್ಲಿ ಕುಮಾರಶೆಟ್ಟಿ, ತಿಮ್ಮಶೆಟ್ಟಿ ಹಾಗೂ ಶಿವಶೆಟ್ಟಿ ಅವರಿಗೆ ತಲಾ 3 ಗುಂಟೆಯಂತೆ ನೀಡಲಾಗಿತ್ತು ಎಂದು ತಿಳಿಸಿದರು. ದಿನಾಂಕ 13/8/2026ರಂದು ಇದೇ ಹಾಸನ ಪ್ರೆಸ್ ಕ್ಲಬ್ನಲ್ಲಿ ಒಂದು ಪ್ರೆಸ್ ಮೀಟ್ ಆಗಿರ್ತದೆ. ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಕಡವಿನ ಬಾಚಹಳ್ಳಿ ಗ್ರಾಮದ ಕುಮಾರ್ ಶೆಟ್ಟಿ ಮತ್ತು ಆತನ ಪತ್ನಿಯಾದ ಮಾದೇವಿಯವರು ಒಂದು ಪತ್ರಿಕಾಗೋಷ್ಠಿ ನಡೆಸಿರ್ತಾರೆ. ಈ ಪತ್ರಿಕಾಗೋಷ್ಠಿ ನಡೆಸಿದ್ದು ಇದು ಸುಳ್ಳು, ಇದು ದುರುದ್ದೇಶದಿಂದ ಕೂಡಿದೆ ಅಂತೇಳಿ ನಾವಿವತ್ತು ಅದಕ್ಕೆ ಸ್ಪಷ್ಟೀಕರಣ ಮಾಡುವ ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ಏನಂತ ಹೇಳಿದ್ರೆ, ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಕಡವಿನ ಬಾಚಹಳ್ಳಿ ಗ್ರಾಮದ ತಿಮ್ಮಶೆಟ್ಟಿ ಮತ್ತು ಮಂಚಮ್ಮ ದಂಪತಿಗಳಿಗೆ 6 ಜನ ಮಕ್ಕಳು, ಅದರಲ್ಲಿ 5 ಜನ ಗಂಡ್ಮಕ್ಳು ಮತ್ತು ಒಬ್ಳು ಹೆಣ್ಮಕ್ಳು ಇರ್ತಾರೆ. ಏನು ಈಗ ಮೊನ್ನೆ ಆರೋಪ ಮಾಡಿದರೆ ಕುಮಾರ್ ಶೆಟ್ಟಿ ಅವರು 3ನೇ ಮಗನಾಗಿರ್ತಾರೆ. ಏನು ಅವ್ರ ತಂದೆಗೆ 4 ಎಕರೆ 25 ಗುಂಟೆ ಜಮೀನು ಇರ್ತದೆ. ಆ ಜಮೀನನ್ನ ಎಲ್ಲಾ ಗಂಡು ಮಕ್ಕಳಿಗೂ ಹೆಣ್ಣು ಮಗಳನ್ನ ಹೊರತುಪಡಿಸಿ ಎಲ್ಲಾ ಗಂಡು ಮಕ್ಕಳಿಗೂ ಸಮಾನವಾಗಿ ಪಾಲು ಮಾಡಿಕೊಟ್ಟು, ಅದು ಅವರ ತಂದೆ ತಿಮ್ಮಶೆಟ್ಟಿ ಅವರು ತೀರ್ಕೊಂಡಿದ್ದ ಕಾರಣಕ್ಕೆ ಅವರ ಏನು ಪತ್ನಿ ಇದ್ದಾರೆ ಮಂಚಮ್ಮ ಅವರ ಹೆಸರಿನಲ್ಲಿ ಭೌತಿಕತೆಯಾಗಿ ಇವತ್ತು ಅವರ ಹೆಸರಿನಲ್ಲಿ ಇರ್ತದೆ. ಏನು 4 ಎಕರೆ 25 ಗುಂಟೆ ಹಂಚ್ಕೊಟ್ಟಿರ್ತಾರೆ. ಜೊತೆಗೆ ಮನೆಯ ಪಕ್ಕದಲ್ಲಿ ಒಂದು 9 ಗುಂಟೆ ಜಾಗವನ್ನ ಮಕ್ಕಳುಗಳಿಗೆ ಮನೆ ಕಟ್ಟಲಿಕ್ಕೆ ಉದ್ದೇಶದಿಂದ ತೆಗೆದುಕೊಂಡು ಅದನ್ನು ಕೂಡ ಅವರ ಹೆಂಡತಿ ಹೆಸರಲ್ಲೇ ಮಾಡಿಸಿರ್ತಾರೆ. 9 ಗುಂಟೆ ಜಮೀನು, ಅದು 2 ಸರ್ವೆ ನಂಬರ್ ಆಗಿರ್ತದೆ. ಈ 9 ಗುಂಟೆ ಜಮೀನನ್ನ 3ನೇ ಮಗನಾದ ಕುಮಾರ್ ಶೆಟ್ಟಿಗೆ 3 ಗುಂಟೆ, ಇನ್ನ 4ನೇ ಮಗನಾದ ತಿಮ್ಮಶೆಟ್ಟಿಗೆ 3 ಗುಂಟೆ, 5ನೇ ಮಗನಾದ ಶಿವಶೆಟ್ಟಿಗೆ 3 ಗುಂಟೆ ಅಂತೇಳಿ 3 ಜನಕ್ಕೂ 9 ಗುಂಟೆ ಜಮೀನನ್ನ ಹಂಚ್ಕೊಟ್ಟಿರ್ತಾರೆ. ಈ 3 ಗುಂಟೆ ಜಮೀನಲ್ಲಿ ಕುಮಾರ್ ಶೆಟ್ಟಿ ಅವರು ಈಗಾಗಲೇ ಮನೆ ಕಟ್ಟಿದ್ದಾರೆ. ಇನ್ನ 5ನೇ ಮಗನಾದ ಶಿವಶೆಟ್ಟಿ ಮನೆ ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಈ ಕುಮಾರ್ ಶೆಟ್ಟಿ ಮತ್ತು ಆತನ ಪತ್ನಿ ಮಾದೇವಿ ಅವರಿಗೆ ಆ ಜಾಗನು ಕೂಡ ನಾನೇ ಕಬಳಿಸ್ಬೇಕು ಅನ್ನೋ ಹುನ್ನಾರದಿಂದ ಅವ್ರಿಗೆ ಕಿರುಕುಳವನ್ನು ಕೊಟ್ಟು ಅವರು ಅಲ್ಲಿಂದ ಮನೆ ನಿರ್ಮಾಣ ಮಾಡದಂತೆ ಅವ್ರನ್ನ ಮನಸೋ ಇಚ್ಛೆ ಬೈದು
ಇವರ ಕಾಟನ ತಾಳ್ನಾರ್ದೆ ಅವರು ಬೇರೆ ಕಡೆ ಹೋಗಿ ಸೈಟ್ ನ ತಗೊಂಡು ಮನೆ ಕಟ್ಕೊಂಡು ಇವತ್ತು ವಾಸ ಮಾಡ್ತಾ ಇದ್ದಾರೆ ಕರವಿನಬಾಚುಳಿ ಗ್ರಾಮದಲ್ಲಿ. ಏನು 4ನೇ ಮಗ ಇದ್ದಾರೆ ಟಿಮ್ ಶೆಟ್ಟಿ ಅವರು, ಇವತ್ತು ಆ 3 ಗುಂಟೆ ಜಮೀನಲ್ಲಿ ಮನೆ ನಿರ್ಮಾಣ ಮಾಡ್ಲಿಕ್ಕೆ ಅವರು ಜಮೀನ ಸಮತಟ್ಟು ಮಾಡುವ ಸಂದರ್ಭದಲ್ಲೇನೆ ಕೂಡ ಈ ಕುಮಾರ್ ಶೆಟ್ಟಿ ಅವರ ಪತ್ನಿಯಾದ ಮಾದೇವಿ ಅವರು ಅವ್ರ ಜೊತೆ ಗಲಾಟೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋಂಥದ್ದು ನಮ್ಮ ಹತ್ರ ದಾಖಲೆ ಇದೆ, ಅದನ್ನ ನಾವೆಲ್ಲ ನಿಮಗೆ ಕೊಡ್ತೀವಿ. ಇವರನ್ನು ಕೂಡ ಈ ಜಾಗದಿಂದ ಮನೆ ಕಟ್ಟಂಗೆ ಓಡಿಸ್ಬೇಕು ಅನ್ನೋ ಹುನ್ನಾರ ಇಟ್ಕೊಂಡು ಆಕೆ ಇವ್ರಗಳ ಮೇಲೆ ಗಲಾಟೆಯನ್ನ ತೆಗೆದು ಏನು ಕಳೆದ ಮಾರ್ಚ್ ತಿಂಗಳಲ್ಲಿ ಕುಮಾರ್ ಶೆಟ್ಟಿ ಮತ್ತು ಏನು ಮಹಾದೇವಿಯವರ ಪುತ್ರ ಚಂದನ್ ಎಂಬುವನು, ಆತನ ಯಾವುದೋ ವೈಯಕ್ತಿಕ ಕಾರಣನೋ ಏನೋ ಇರ್ಬೋದು, ಆತ ವಿಷ ಸೇವಿಸಿ ಅಸ್ವಸ್ಥಗೊಂಡ ಸಂದರ್ಭದಲ್ಲಿ ಆತನನ್ನ ಹಾಸನದ ಸ್ಪರ್ಶ NDRK ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡ್ತಾರೆ. ಆ ಚಿಕಿತ್ಸೆಗಾಗಿ ದಾಖಲು ಮಾಡಿದಂತ ಸಂದರ್ಭದಲ್ಲಿ ಪೊಲೀಸ್ನವರು ಹೇಳಿಕೆ ತಗೊಳಕ್ ಬರ್ತಾರೆ. ಆ ಹೇಳಿಕೆ ತಗೊಳಕ್ ಬಂದಂತ ಸಂದರ್ಭದಲ್ಲಿ ಆತನೇ ಹೇಳಿದ್ದಾನೆ, ನನಗೆ ಕೆಮ್ಮಾಗಿತ್ತು, ಕೆಮ್ಮಿನ ಶಿರ್ಪು ಅಂತ ಹೇಳಿ ತಿಳ್ಕೊಂಡು ನಾನು ಇದು ನನ್ನ ಮನೇಲಿ ಇದ್ದಂತ ಔಷಧಿಯನ್ನ ನಾನು ಕುಡಿದಿದ್ದೀನಿ, ಇದು ಶುಂಠಿಯ ಕಳೆನಾಶಕ ಔಷಧಿ ಅನ್ನೋದು ನನಗೆ ಗೊತ್ತಿಲ್ಲ, ನನಗೆ ಯಾರು ಕಿರುಕುಳ ನೀಡಿಲ್ಲ, ಯಾರು ಒತ್ತಡ ಇಲ್ಲ, ಯಾರ ಭಯ ಇಲ್ಲ, ನಾನು ನನ್ನಷ್ಟಕ್ಕೆ ನಾನೇ ಕುಡಿದಿದ್ದೀನಿ, ಇದರಿಂದ ಯಾರದೂ ತಪ್ಪಿಲ್ಲ ಅಂತೇಳಿ NDRK ಸ್ಪರ್ಶ ಆಸ್ಪತ್ರೆಯಲ್ಲಿ ಹಳ್ಳಿ ಮೈಸೂರು ಪೊಲೀಸ್ ಸಿಬ್ಬಂದಿ ಬಂದಂತ ಸಂದರ್ಭದಲ್ಲಿ ಆತನೇ ಸೌವ್ಯವಾಗಿ ಹೇಳಿಕೆ ಕೊಟ್ಟಿದ್ದಾನೆ. ಅದರದ್ದು ವಿಡಿಯೋ ನಮ್ಮ ಬಳಿ ಇದೆ, ನಾವು ನಿಮಗೆ ಕೊಡ್ತೀವಿ. ಅದಾದ ನಂತರ ಹೆಚ್ಚಿನ ಚಿಕಿತ್ಸೆಗೆಂದು ಬೆಂಗಳೂರಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವನಲ್ಲಿ ದಾಖಲು ಮಾಡಿದಂತ ಸಂದರ್ಭದಲ್ಲಿ ಆತನ ತಾಯಿ ಅವನಿನ್ನೇನು ಉಳಿಯೋದಿಲ್ಲ, ತೀರೋಗ್ತಾನೆ ನನ್ನ ಮಗ ಅಂತ ಗೊತ್ತಾದಂತ ಸಂದರ್ಭದಲ್ಲಿ ಈ 9 ಗುಂಟೆ ಜಮೀನನ್ನ ಅವರೇ ಕಬಳಿಸ್ಬೇಕು ಅನ್ನೋ ಹುನ್ನಾರದಿಂದ ಆತನ ಕೈಲಿ ಒಂದು ಲೆಟರ್ ಬರ್ಸ್ಕೊಂಡು ಅವನ್ ಕೊಟ್ಟ ಒಂದು ವಿಡಿಯೋ ಹೇಳಿಕೆನ ಇವರೇ ಬಲವಂತವಾಗಿ ಮಾಡ್ಕೊಂಡು ಆ ವಿಡಿಯೋನ ಇಟ್ಕೊಂಡು ಆತನ ಮರಣ ಹೊಂದಿದ ನಂತರ ಊರಿನ ಗ್ರಾಮಸ್ಥರನ್ನೆಲ್ಲಾನು ಸೇರಿಸ್ತಾರ. ಅವರು ನನ್ ಮಗ ತೀರ್ಕೊಂಡಿದ್ದಾನೆ, ನಮ್ಗೆ ಮಾನಸಿಕವಾಗಿ ನೋವಾಗಿದೆ, ಜೊತೆಗೆ ಆಸ್ಪತ್ರೆಗೆ ಸಾಲ ಮಾಡ್ಕೊಂಡಿದೀವಿ, ನನ್ನ ಮಗ ಹಿಂಗೆ ಹೇಳಿಕೆ ಕೊಟ್ಟಿದ್ದಾನೆ, ಇವ್ರ ಹತ್ರ 10 ಲಕ್ಷ ರೂಪಾಯಿ ದುಡ್ಡು ಕೊಡ್ಸಿ ಅಂತ ಹೇಳಿ ಊರವ್ರನ್ನೆಲ್ಲ ಗ್ರಾಮಸ್ಥರನ್ನ ಪಂಚಾಯತಿ ಸೇರಿಸ್ತಾರೆ. ಯಾರ ಹತ್ರ ಮಿಕ್ಕಿದ ಏನು 4 ಜನ ಅಣ್ತಂದಿರ್ತಾರೆ ಅವ್ರ ಹತ್ರ ಕೊಡ್ಸಿ ಅಂತ. ಆದ್ರೆ ಇವರು ನಮ್ಮಿಂದ ಅವನೇನು ಸತ್ತಿಲ್ಲ, ನಾವು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ, ನಮ್ಮ ಅಣ್ಣ ತಮ್ಮನ ಮಗ ಇದಾಗಿದ್ದಾನೆ ಅನ್ನೋ ನಮ್ಮ ನೋವಿದೆ ಅಂತ ಹೇಳಿ ಆಸ್ಪತ್ರೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಸ್ವಾಮಿ ಶೆಟ್ಟಿ ಅವರು 1,30,30,000 ರೂಪಾಯಿನ ಕೊಟ್ಟಿರ್ತಾರೆ. ಇನ್ ಮಿಕ್ಕಿದಂತೆ ಶಿವಶೆಟ್ಟಿ ಹಾಗೂ ಟಿಮ್ ಶೆಟ್ಟಿ ಅವರು 1.5 ಲಕ್ಷನ ಗ್ರಾಮಸ್ಥರ ಸಮ್ಮುಖದಲ್ಲಿ ಆಯ್ತು ನಿಮ್ದು ಏನಿದೆ ಸಾಲವನ್ನ ತೀರಿಸ್ಕೊ ಅಂತ ಹೇಳಿ ಅದನ್ನ ಕೊಟ್ಟು ಅವ್ರಿಗೆ ಇದು ಮಾಡ್ತಾರೆ. ಆಕೆಯೇ ಪಡ್ಕೊಂಡಿರೋದು ಹಣನ ನಮ್ಮ ಹತ್ರ ವಿಡಿಯೋ ಇದೆ, ನಿಮ್ಮೆಲ್ಲರ ಮಾಧ್ಯಮ ಬಂಧುಗಳಿಗೆ ಕೊಡ್ತೇನೆ. ಆಕೆ ಹಣವನ್ನ ಪಡೆದುಕೊಂಡು ಏನು ಮೊನ್ನೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆರೋಪ ಮಾಡ್ತಾರೆ, ನನ್ನ ಮಗ ಸಾವಿನ ಸತ್ಯವನ್ನ ಮುಚ್ಚಾಕ್ಲಿಕ್ಕೆ ನನಗೆ 3 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ ಸುಳ್ಳು ಹೇಳಿಕೆಯನ್ನ ನೀಡಿರ್ತಾರೆ. ಈ ಸುಳ್ಳು ಹೇಳಿಕೆ ಸತ್ಯಕ್ಕೆ ದೂರವಾದಿದ್ದು, ಜೊತೆಗೆ ಏನು ಹಳ್ಳಿ ಮೈಸೂರು ಸ್ಟೇಷನ್ ಅಲ್ಲಿ ನನಗೆ ದೌರ್ಜನ್ಯ ಆಗಿದ್ದಾರೆ ಅಂತೇಳಿ ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇವ್ರನ್ನ ಕರೆದಂತ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಯ್ತು ಅದೇನಿದೆ ಹೊಂದಾಣಿಕೆ ಮಾಡ್ಕೊಂಡು ಮನೆ ಕಟ್ಟಕ್ಕೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿ ಅದ್ರ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಹೇಳಿದ್ದಾರೆ ಬಿಟ್ರೆ, ಊರಿಗೆ ಬಂದು ಹೇಳೋಗಿದ್ದಾರೆ ಬಿಟ್ರೆ, ಇವ್ರುಗಳು ಹೇಳೋ ತರ ಅಲ್ಲಿ ಯಾವುದೇ ತರದ ಹಲ್ಲೆ ಆಗಿಲ್ಲ, ನಾವ್ ಯಾರು ನೋಡ್ಲಿಕ್ಕೆ ಹೋಗಿಲ್ಲ, ಅದು ನಮಗೆ ಗಮನಕ್ಕಿಲ್ಲ ಅಂತ ಹೇಳಿ ಇವ್ರು ಹೇಳ್ತಾರೆ. ಅದೇನೋ ಅದು ತನಿಖೆ ಆಗ್ಲಿ. ಆದ್ರೆ ಏನು ಕರವಿನಬಾಚಿನಲ್ಲಿ ಗ್ರಾಮಸ್ಥರ ವಿರುದ್ಧ ಎಲ್ಲ ಏನೋ ಅವರು ದೂರನ ಹೇಳ್ತಾ ಇದ್ದಾರೆ, ಹಿಂಗೆ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ, ಇದು ಸತ್ಯಕ್ಕೆ ದೂರವಾದದ್ದು. ಜೊತೆಗೆ ಇವರ ಹೇಳಿಕೆಯಿಂದ ಗ್ರಾಮಸ್ಥರೆಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಈ ದಿನ ನಾವು ಈ ಪ್ರೆಸ್ ಕ್ಲಬ್ ನ ಇವತ್ತು ನಾವು ಎಲ್ಲರಿಗೂ ಇಡೀ ನಮ್ಮ ಜಿಲ್ಲೆಯ ಜನತೆಗೆ ನಾವು ಏನು ಸತ್ಯಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ಸುಳ್ಳು ಆರೋಪ ಇದೆ, ಅದನ್ನ ಜನತೆಗೆ ನಾವು ಸತ್ಯವನ್ನ ತಿಳಿಸ್ತಾ ಇದ್ದೀವಿ. ಹಾಸನ ನಗರದ ಅಪೂರ್ವ ಬಿಲ್ಡಿಂಗ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಆಗ್ರಹಿಸಿ AIDSO ನೇತೃತ್ವದಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದರು. ನಗರದ ಸ್ಕೌಟ್ ಅಂಡ್ ಗೈಡ್ಸ್ ಭವನದ ಪಕ್ಕದಲ್ಲಿರುವ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಎದುರು ನಡೆದ ಪ್ರತಿಭಟನೆಗೆ ಅಧಿಕಾರಿಗಳು ಸ್ಪಂದಿಸಿ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದರು. AIDSO ಜಿಲ್ಲಾಧ್ಯಕ್ಷೆ ಚೈತ್ರ ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿ, ವಿದ್ಯಾರ್ಥಿ ನಿಲಯದಲ್ಲಿ ವಾಸಿಸುತ್ತಿರುವ ವಿದ್ಯಾರ್ಥಿನಿಯರಿಗೆ ಕಿಟಕಿ ಪರದೆ, ಸ್ಲಿಪ್ಪರ್ ಸ್ಟ್ಯಾಂಡ್, ಮ್ಯಾಟ್, ಮಸ್ಕಿಟೋ ಕಾಯಿಲ್, ಬೆಡ್ ಹಾಗೂ ಕಾಟ್ ಸೇರಿದಂತೆ ಕನಿಷ್ಠ ಅಗತ್ಯ ಸೌಲಭ್ಯಗಳ ಕೊರತೆಯಿಂದ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಎಂದು ಆರೋಪಿಸಿದರು. ಇದು ಅಂಬೇಡ್ಕರ್ ಹಾಸ್ಟೆಲ್ ಸರ್, ಅಪೂರ್ವ ಬಿಲ್ಡಿಂಗ್ ಇರೋ ಹಾಸ್ಟೆಲ್. ಎರಡನೇ ಇರೋದು
ಮೆಜಾರಿಟಿ ಅಪೂರ್ವ ಬಿಲ್ಡಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಪ್ಲಸ್ ಅವ್ರ ಫ್ರೆಂಡ್ಸ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕೈಗೆ ಬಂದಿದ್ದಾರೆ. ಅದು ನಾವಿನ್ನ ಬರುತ್ತೆ ನಾವು ತಗೊಂಡಿಲ್ಲ. ಓಕೆನಾ ಸರ್? ಸೊ ಇದು ಎರಡು. ಇವಾಗ ಸರ್ ನಮಗೆ ವಾರ್ಡನ್ ಬಗ್ಗೆ ಒಂಚೂರು ಪಾಯಿಂಟ್ ಇಲ್ಲ, ನಮಗೊಂದು ವಿರೋಧವೂ ಇಲ್ಲ. ಯಾಕಂತ ಹೇಳಿದ್ರೆ ನನಗೂ ವಾರ್ಡನ್ ಆಗಿದ್ದವರು ಅವರು, ನಾನು M.Tech ಓದಬೇಕಾದ್ರೆ. ಸೊ ನಾವು ಅವ್ರನ್ನ ಕೇಳಿದ್ದೀವಿ, ಅಂದರೆ ಸ್ಟೂಡೆಂಟ್ಸ್ ಅವ್ರನ್ನ ಕೇಳಿದ್ದಾರೆ. ಅವ್ರು ಹೇಳಿದ್ರೆ ಅವ್ರ ಕೈಯಲ್ಲಿ ಏನಿಲ್ಲ, ಸೊ ಕೊಟ್ಟಾಗ ನಾನು ಕೊಡ್ತೀನಪ್ಪ ಅಂತ. ಹಾಗಾಗಿ ನಮಗೆ ವಾರ್ಡನ್ ಬಗ್ಗೆ ಏನಿಲ್ಲ. ಮತ್ತು ಸರ್ ಕೂಡ ಹೇಳಿದ್ರು ನಮ್ಮ ಕೈಯಲ್ಲಿ ಏನಿಲ್ಲಪ್ಪ ಅಂತೇಳಿ. ಅವರು ಅಧಿಕಾರಿಗಳು ಬಂದು ಈ ಕೂಡ ನಮ್ಮ ಮನವಿಯನ್ನು ಆಲಿಸಬೇಕು, ಸಮಸ್ಯೆಗಳನ್ನು ಪರಿಹರಿಸಬೇಕು. ಎಲ್ಲ ಮೂಲ ಸೌಲಭ್ಯಗಳು ನಮ್ಮ ಹಕ್ಕು ನಮಗೆ ಬೇಕು. ಅದರಲ್ಲೂ ಸಮಾಜ ಕಲ್ಯಾಣ ಇಲಾಖೆಗೆ ನಿಜವಾಗ್ಲೂ ಸಾಧ್ಯ. ವಿರೋಧ ಇಲ್ಲ ಸರ್, ವಾರ್ಡನ್ ಆಗಲಿ ವಿರೋಧ. ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ವಿದ್ಯಾರ್ಥಿನಿಯರ ಮನವಿ ಸ್ವೀಕರಿಸಿ ಸಮಸ್ಯೆಗಳನ್ನು ಆಲಿಸಿದರು. ಅಧಿಕಾರಿಗಳೊಂದಿಗೆ ನಡೆದ ಮಾತುಕತೆಯ ಬಳಿಕ ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆಗಳನ್ನು ನಿಗದಿತ ಅವಧಿಯಲ್ಲಿ ಈಡೇರಿಸುವುದಾಗಿ ಭರವಸೆ ನೀಡಲಾಯಿತು. ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಸುಷ್ಮಾ, ಉಪಾಧ್ಯಕ್ಷ ಅಭಿಷೇಕ್ ಸೇರಿದಂತೆ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ನಾನು ರಚಿಸಿರುವ ಕಥೆಗಳು ಕೇವಲ ನನ್ನ ಕುಟುಂಬದ ಕಥೆಗಳಲ್ಲ, ಅವು ಪ್ರತಿಯೊಂದು ಕುಟುಂಬದಲ್ಲಿಯೂ ನಡೆಯುತ್ತಿರುವ ಬದುಕಿನ ಅನುಭವಗಳಾಗಿವೆ. ಹೀಗಾಗಿ ಓದುಗರ ಮನಸ್ಸನ್ನು ತಟ್ಟಿದಾಗ ಆ ಕಥೆಗಳು ಜಾಗತಿಕ ಮಟ್ಟಕ್ಕೂ ತಲುಪಲು ಸಾಧ್ಯವಾಗುತ್ತದೆ ಎಂದು ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಕ್ ಅಭಿಪ್ರಾಯಪಟ್ಟರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಾಸನ ವಿಶ್ವವಿದ್ಯಾಲಯ, ಹೇಮಾ ಗಂಗೋತ್ರಿ ಹಾಗೂ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರ ಸಹಯೋಗದಲ್ಲಿ ಇಂದು ಆಯೋಜಿಸಿದ್ದ ಸಾಹಿತ್ಯ ಸಹವಾಸ ಸಾಹಿತ್ಯಿಕ ಕಾರ್ಯಕ್ರಮ ಸರಣಿಯ ಅಂಗವಾಗಿ ನಡೆದ ಆಧುನಿಕ ಕನ್ನಡ ಸಾಹಿತ್ಯ ಕುರಿತು ಕಾರ್ಯಕ್ರಮದಲ್ಲಿ ಕೊರೂರು ರಾಮಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ SL ಭೈರಪ್ಪ ಹಾಗೂ ಬಾನು ಮುಷ್ತಾಕ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಪರಿಚಯಿಸುವ ಉದ್ದೇಶದಿಂದ ಇಂದು ಹಮ್ಮಿಕೊಳ್ಳಲಾಗಿತ್ತು. ಈ ಮೊದಲ ಗೋಷ್ಠಿಯಲ್ಲಿ ಬಾನು ಮುಷ್ತಾಕ್ ಅವರೊಂದಿಗೆ ವಿಶೇಷ ಸಂವಾದ ನಡೆಯಿತು. ದಯಾನಂದ ಸಾಗರ್ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ರೇಖದತ್ತ ಹಾಗೂ ಸಾಹಿತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯೆ ಡಾಕ್ಟರ್ ಮೈತ್ರೇಯಿಣಿ ಗದಿಗೆಪ್ಪ ಗೌಡರ ಅವರು ಸಂವಾದ ನಡೆಸಿ ಈ ವೇಳೆ ತಮ್ಮ ಬರವಣಿಗೆ ಆರಂಭದ ದಿನಗಳನ್ನು ನೆನಪಿಸಿಕೊಂಡ ಬಾನು ಮುಷ್ತಾಕ್, ನಾನು ಸಾಹಿತ್ಯದ ವಿದ್ಯಾರ್ಥಿಯಲ್ಲ, ವಿಜ್ಞಾನ ವಿಷಯವನ್ನ ಓದಿದವಳು. ಆದರೆ ಲೋಕಜ್ಞಾನದಿಂದ ಬರವಣಿಗೆಯನ್ನ ರೂಢಿಸಿಕೊಂಡೆ. ಬರಹವನ್ನ ಹೇಗೆ ಆರಂಭಿಸಬೇಕು ಎಂದು ಹಲವು ಸಾಹಿತಿಗಳನ್ನ ಕೇಳಿದಾಗ ನಿನ್ನ ಕುಟುಂಬದ ವಿಷಯಗಳೇ ಬರಹದ ವಿಷಯಗಳಾಗಬಹುದು, ಅಲ್ಲಿಂದಲೇ ಬರವಣಿಗೆ ಆರಂಭಿಸಬಹುದು ಎಂದು ಸಲಹೆ ನೀಡಿದರು ಎಂದರು. ಅದು ಈ ರೀತಿಯ ಒಂದು ಪ್ಲಾಟ್ಫಾರ್ಮ್ ಇಂದ ಸಿಗುತ್ತೆ. ಅಫ್ಕೋರ್ಸ್ ಹಾರ್ಟ್ಲ್ಯಾಬ್ಗೆ ಜಾಗತಿಕ ಪ್ಲಾಟ್ಫಾರ್ಮ್ ಸಿಕ್ಕಿರ್ಬೋದು, ಆದರೆ ನಾವು ಯಾಕೆ ಬರಿಬೇಕು? ನಮ್ಮಲ್ಲಿ ಇಷ್ಟೆಲ್ಲ ಮಕ್ಕಳಿದ್ದಾರೆ, ಇಲ್ಲೆಲ್ಲ ಸೇರಿದ್ದಾರೆ, ಯಾಕೆ ಬರಿಬೇಕು ಅಂತ ಹೇಳಿದ್ರೆ ಈ ಧ್ವನಿಗಳನ್ನ ಕೇಳಿಸ್ಕೊಳ್ಳಿಕ್ಕೆ, ನೋಡ್ಲಿಕ್ಕೆ ಸಮಾಜವನ್ನು ಸಿದ್ಧಪಡಿಸ್ಬೇಕಾಗಿದೆ. ಯಾಕೆಂದ್ರೆ ಒಂದು ಜಾಣ ಮರುಗು ಇರುತ್ತೆ. ಜಾಣ ಮರುಗು, ಸಮಾಜದ ಜಾಣ ಮರುಗು ಅವರ ಇಂದ್ರಿಯಗಳನ್ನೆಲ್ಲ ನಿಷ್ಕ್ರಿಯಗೊಳಿಸ್ಬಿಟ್ಟಿರತ್ತೆ. ನೋಡಿದ್ರು ನೋಡಿರೋದಿಲ್ಲ, ಕೇಳಿಸ್ಕೊಂಡಿರೋದಿಲ್ಲ. ಈ ಪೊರೆಗಳನ್ನು ಹರಿಬೇಕಾಗಿದೆ. ಅದಕ್ಕೆ ಸಾಹಿತ್ಯದ ಅಗತ್ಯ ಇದೆ. ನಿಮ್ಮಂತಹ ಮಕ್ಕಳ ಬರವಣಿಗೆ ಸ್ವಚ್ಛವಾದಂತಹ, ಶುಭ್ರವಾದಂತಹ, ತಾಜಾತನದಿಂದ ಕೂಡಿದಂತಹ, ಹೊಸತನದಿಂದ ಕೂಡಿದಂತಹ ಬರವಣಿಗೆ ಅಗತ್ಯ ಇದೆ. ಹೀಗಾದಾಗ ಮಾತ್ರ ಈ ಎಲ್ಲ ಶೋಷಿತರ ಧ್ವನಿಗಳು ಜಗತ್ತಿನಾದ್ಯಂತ ಅಪ್ಪಳಿಸ್ತವೆ. ಅಪ್ಪಳಿಸಿದಾಗ ಒಂದು ಸೂಕ್ತವಾದಂತಹ ಒಂದು ಮನಸ್ಸು ಮತ್ತು ಸಂವೇದನೆಗಳು ರೂಪುಗೊಂಡಾಗ ನಿಜವಾಗಿಯೂ
ಅವರ ಧ್ವನಿಗಳನ್ನು ಆಲಿಸ್ತಕ್ಕಂಥ ಕೇಳ್ತಕ್ಕಂಥ ಒಂದು ಸಹನೆ ಪೇಷನ್ಸ್ ಎಲ್ಲರಲ್ಲೂ ಕೂಡ ಉಂಟಾಗುತ್ತೆ. ಸ್ತ್ರೀವಾದದ ಎಷ್ಟು ಸೂಕ್ಷ್ಮತೆ ಇದೆ ಅನ್ನೋದನ್ನ ನಿಮ್ಮ ಕಥೆಗಳನ್ನ ನೋಡಿ ಅರ್ಥ ಆಯಿತು ನನಗೆ. ಹೇಗೆ ಅವರವರ ಮಾನಸಿಕ ಸ್ಥಿತಿ ಹೇಗಿದೆ, ಅವರವ್ರಿಗೆ ಹೇಗೆ ಅನ್ಸುತ್ತೆ, ಆಯಾ ರೀತಿಯಲ್ಲಿ ಅವರು ಅದನ್ನ ಇಂಟರ್ಪ್ರಿಟ್ ಮಾಡ್ಕೊಳ್ತಾ ಇದ್ದಾರೆ, ಅವರು ಅದನ್ನ ತಮ್ಮದಾಗಿಸ್ಕೊಳ್ತಾ ಇದ್ದಾರೆ. ಇದು ಹೇಗೆ ಅಂತ ಹೇಳಿದ್ರೆ, ಶಿವಪ್ರಸಾದ್ ಒಂದು ಯಾವಾಗಲೂ ನಂತರ ಮಾತಾಡುವಾಗ ಹೇಳೋರು, ಇದೇನು ಶಿವಪ್ರಸಾದ್ ನನಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳುವಾಗ ಅವರ ಅನೇಕ ಕೃತಿಗಳನ್ನ ಅವ್ರು ಹೇಳೋರು. ಅದು ಯಾವುದೇ ಒಂದು ಕೃತಿ, ಸಾಹಿತ್ಯ ಅಥವಾ ಈ ತರ ಪ್ರಕಾರಗಳು ಒಬ್ಬ ವ್ಯಕ್ತಿಯಲ್ಲಿ ಬೆಳಿಬೇಕು ಮೇಡಮ್. ಬೆಳೆದಾಗ ಅಲ್ಲಿ ಇನ್ನೊಂದು ಕೃತಿ ಸೃಷ್ಟಿಯಾಗುತ್ತೆ, ಅಲ್ಲಿ ಇನ್ನೊಂದು ಸಾಹಿತ್ಯ ಸೃಷ್ಟಿಯಾಗುತ್ತೆ, ಅಲ್ಲಿ ಇನ್ನೊಂದು ಮನಸ್ಥಿತಿ ಸೃಷ್ಟಿಯಾಗುತ್ತೆ. ಅದೇ ನಿಜವಾದಂತಹ ಸೃಷ್ಟಿ ಇದೆ. ಕಾರ್ಯಕ್ರಮದಲ್ಲಿ ಸಾಹಿತಿಗಳು, ವಿಮರ್ಶಕರು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಹಾಗೂ ಸಾಹಿತ್ಯಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಹಾಸನ ನಗರದ ಬೇಲೂರು ರಿಂಗ್ ರಸ್ತೆಯಲ್ಲಿ ಪೌರ ಕಾರ್ಮಿಕರಿಗಾಗಿ ನಿರ್ಮಿಸಲಾಗುತ್ತಿದ್ದ ಮನೆಗಳನ್ನು ಅರ್ಹ ಪೌರ ಕಾರ್ಮಿಕರಿಗೆ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಅಧಿಕಾರಿಗಳು ಹಸ್ತಾಂತರಿಸಿದರು. ಪೌರ ಕಾರ್ಮಿಕರ ಬಹುಕಾಲದ ವಸತಿ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ನಿರ್ಮಿಸಲಾಗಿದ್ದ ಮನೆಗಳು ತಮ್ಮದಾಗಿಸಿಕೊಂಡಿರುವುದಕ್ಕೆ ಫಲಾನುಭವಿಗಳು ಸಂತಸ ವ್ಯಕ್ತಪಡಿಸಿದರು. ಮನೆಗಳ ಹಸ್ತಾಂತರ ಸಂದರ್ಭದಲ್ಲಿ ಅಧಿಕಾರಿಗಳು ಪೌರ ಕಾರ್ಮಿಕರಿಗೆ ಶುಭ ಹಾರೈಸಿದರು. ಇದೇ ವೇಳೆ ಮನೆಗಳ ನಿರ್ಮಾಣ ಹಾಗೂ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ಸಹಕರಿಸಿದ ಮಹಾನಗರ ಪಾಲಿಕೆಯ ಆಯುಕ್ತ ಕೃಷ್ಣಮೂರ್ತಿ, ಇಂಜಿನಿಯರ್ ಸತ್ಯನಾರಾಯಣ ಸೇರಿದಂತೆ ಅಧಿಕಾರಿಗಳನ್ನ ಪೌರ ಕಾರ್ಮಿಕರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಮೂಲಭೂತ ಸೌಲಭ್ಯಗಳೊಂದಿಗೆ ಸ್ವಂತ ಸೂರು ದೊರೆತಿರುವುದು ಪೌರ ಕಾರ್ಮಿಕರ ಕುಟುಂಬಗಳಿಗೆ ನೆಮ್ಮದಿ ತಂದಿದ್ದು, ಮನೆ ಹಸ್ತಾಂತರ ಕಾರ್ಯಕ್ರಮವು ಪೌರ ಕಾರ್ಮಿಕರ ಪಾಲಿಕೆ ಸಂತಸದ ಕ್ಷಣವಾಗಿ ಪರಿಣಮಿಸಿತು. ಆಯುಕ್ತ ಕೃಷ್ಣಮೂರ್ತಿ ಮತ್ತು ಸತ್ಯನಾರಾಯಣ್ ಮಾತನಾಡಿ, ಪೌರ ಕಾರ್ಮಿಕರಿಗೆ ಮನೆ ಸಿಕ್ಕಿರುವುದು ನಮ್ಮ ಪಾಲಿಕೆಯ ಎಲ್ಲರ ಶ್ರಮ ಸೇರಿದೆ. ಇದರಲ್ಲಿ ನಮ್ಮದು ನೆಪ ಮಾತ್ರ. ಸರ್ಕಾರದ ಯೋಜನೆಯಾಗಿದೆ. ಫಲಾನುಭವಿಗಳಿಗೆ ಸರಿಯಾಗಿ ಮನೆ ನಿರ್ಮಿಸಿಕೊಡಲಾಗಿದೆ. ಮುಂದಿನ ಹಂತದಲ್ಲಿ ನಿವೇಶನ ಆಗಲಿದೆ. ಸರ್ಕಾರ ನೀಡಿರುವ ಅನುದಾನವನ್ನ ಸಮರ್ಪಕವಾಗಿ ನಿಯೋಜಿಸಲಾಗಿದೆ ಎಂದರು. ನಮ್ಮ ಆಫೀಸಲ್ಲಿ ಒಬ್ಬ ಅಟೆಂಡರಿಂದ ಹಿಡಿದು ನನ್ನವರೆಗೂ ಎಲ್ಲರೂ ಕೆಲಸ ಮಾಡಿರ್ತಾರೆ. ನಾವು ಅಷ್ಟೇ ನೆಪ ಮಾತ್ರ. ಇದು ಸರ್ಕಾರದಿಂದ ಆದಂಥ ಯೋಜನೆ, ಸರ್ಕಾರದಿಂದ ಆದಂಥ ಯೋಜನೆನ ಫಲಾನುಭವಿಗೆ ಕರೆಕ್ಟಾಗಿ ಮನೆ ಕಟ್ಕೊಡ್ಸಿ ಕೊಟ್ಟಿದ್ದೀವಿ. ಅಷ್ಟೇ ನಮ್ಮ ಕರ್ತವ್ಯ. ಅದು ಕರ್ತವ್ಯ ನಾವು ನಿರ್ವಹಿಸಿದ್ದೀವಿ ಸರ್. ಇದು ಮೊದಲನೇ ಹಂತದ್ದು ಏನಾರು? ಇದು ಮೊದಲನೇದು 41 ಆಗಿದೆ ಸರ್. ನೆಕ್ಸ್ಟ್ ಹಂತದಲ್ಲಿ ಈಗ ಸೈಟ್ ಜಾಗ ಅಲ್ಲಿ ಗುರುತಿಸಿದ್ದೀವಿ. ನೆಕ್ಸ್ಟ್ ಹಂತದಲ್ಲಿ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಹಂತ ಎರಡನೇನು. ಇವತ್ತಿನ ಈ ಯೋಜನೆ ಸರ್ಕಾರದ ಕೊಡುಗೆ. ಸರ್ಕಾರದಿಂದ ಬಂದಂಥ ಅನುದಾನನ ಉತ್ತಮವಾಗಿ ಉಪಯೋಗಿಸ್ಕೊಂಡು ಬಡಾವಣೆಯನ್ನು ನಿರ್ಮಾಣ ಮಾಡಿದ್ದೀವಿ. ಮುಂದಿನ ಹಂತವಾಗಿ ಈ ರಸ್ತೆ ಇದರನ್ನು ಉದ್ಧಾರ ಮಾಡೋದಕ್ಕೆ ಮಹಾತ್ಮ ಗಾಂಧಿ ವಿಕಾಸ್ ಯೋಜನೆ ಅಂತ ಯೋಜನೆಯಲ್ಲಿ ಸೇರಿಸಿದ್ದೀವಿ. ಅದರಲ್ಲಿ ಈ ಬಡಾವಣೆಗೆ ಅಮೌಂಟೆಲ್ಲನ್ನು ಹಾಕಿ ಸುಮಾರು 2 ಕೋಟಿ ರೂಪಾಯಿನ ಅಮೌಂಟ್ ಹಾಕಿದ್ದೀವಿ ಇದಕ್ಕೆ. ಅಲ್ಲಿಂದ ಇಲ್ಲಿಗೆ ರಸ್ತೆ ಮತ್ತು ಇದೆಲ್ಲದಕ್ಕೂ ಸಂಪೂರ್ಣವಾಗಿ ಅದು ಬಡಾವಣೆ ಅಭಿವೃದ್ಧಿ ಹೊಂದುತ್ತೆ. ಆಮೇಲೆ ನೆಕ್ಸ್ಟ್ ಎರಡನೇ ಹಂತದಲ್ಲಿ ಬಾಕಿ ಇವ್ರಿಗೆ ಕೊಡೋಕ್ಕೆ ತೀರ್ಮಾನ ಮಾಡಿಸಿರ್ತಾರೆ. ಮಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ IVS ಸೆಂಟರ್ ಹಾಸನ ಮತ್ತು IQT ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬ್ರೈನ್ ಯೋಗ ಸ್ಕಾಲರ್ಶಿಪ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ರಾಷ್ಟ್ರೀಯ ಭೌತಿಕ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮದಡಿ ಯುವಶಕ್ತಿ ಟು ಮನಶಕ್ತಿ, ಮನಶಕ್ತಿ ಟು ಯುವಶಕ್ತಿ ಎಂಬ ಪರಿಕಲ್ಪನೆಯೊಂದಿಗೆ ಸ್ಕಾಲರ್ಶಿಪ್ ಕಾರ್ಯಕ್ರಮದ ಕುರಿತು ಜಿಲ್ಲಾದ್ಯಂತ ಜಾಗೃತಿ ಮೂಡಿಸುವ ಸಲುವಾಗಿ ಮಣಿ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ದಿನೇಶ್ ಬೈರಗೌಡ ಅವರು ಪೋಸ್ಟರ್ ಬಿಡುಗಡೆ ಮಾಡಿದರು. ಎಲ್ರಿಗೂ ನಮಸ್ತೆ. IQT ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಬ್ರೈನೆಕ್ಸ್ ಯೋಗ ಅನ್ನೋ ಒಂದು ಪ್ರಾಜೆಕ್ಟ್ ನ ರಾಷ್ಟ್ರೀಯ ಭೌತಿಕ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿ ಹಾಸನದ ಜಿಲ್ಲೆಯಾದ್ಯಂತ ಸ್ತ್ರೀ ಶಕ್ತಿ ಟು ಮನಶಕ್ತಿ ಮತ್ತು ಯುವಶಕ್ತಿ ಟು ಮನಶಕ್ತಿ ಅನ್ನೋ ಕಾರ್ಯಕ್ರಮದ ಅಡಿ ಸ್ಕಾಲರ್ಶಿಪ್ ಬ್ರೈನ್ ಯೋಗ ಸ್ಕಾಲರ್ಶಿಪ್ ಲೀಗ್ ನ ಹಮ್ಮಿಕೊಂಡಿದೀವಿ. ಈ ಮೂರು ಒಂದೊಂದು ಗ್ರಾಮ ಪಂಚಾಯಿತಿ ಹಂತದಲ್ಲಿ ಸ್ವಸಹಾಯ ಸಂಘಗಳಿಗೆ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಹಾಗೂ ಕಾಲೇಜಿನಲ್ಲಿರುವಂತಹ KG ಟು PG, ನರ್ಸರಿ ಟು ಪೋಸ್ಟ್ ಗ್ರಾಜುಯೇಟ್, ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಸ್ಕಾಲರ್ಶಿಪ್ ಬ್ರೈನ್ ಯೋಗ ಸ್ಕಾಲರ್ಶಿಪ್ ಲೀಗ್ ಇರುತ್ತೆ. ಇದರಲ್ಲಿ ಗೆದ್ದಂತ
ಮಕ್ಕಳಿಗೆ ಅಲ್ಲೇ ಆವತ್ತಿನ ನಡೆಯುವ ಕಾರ್ಯಕ್ರಮ ಜಾಗದಲ್ಲೇ 2,000 ರೂಪಾಯಿನ ಸ್ಕಾಲರ್ಶಿಪ್ 2,000 ರೂಪಾಯಿನ ಸ್ಕಾಲರ್ಶಿಪ್ ರೀತಿಯಲ್ಲಿ ನೀಡ್ತಾ ಇದ್ದೀವಿ. ಅದಕ್ಕೆ ಮೊದಲನೇ ಆಗಿ ನಮ್ಮ ದಿನೇಶ್ ಬೈರೇಗೌಡರು, ನಮ್ಮ ಡಾಕ್ಟರ್ ಆದಂತ ಮಣಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಡೆಯಿಂದ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಈಗ ಮೊದಲನೇಗೆ ಅವರೇ ಈ ದಾನಿಯಾಗಿ ಬಂದಿದ್ದಾರೆ. ಇನ್ನು ಈ ಕಾರ್ಯಕ್ರಮ ಹೆಚ್ಚು ರೀತಿಯಲ್ಲಿ ನಡೀತಾ ಇದ್ದಾವೆ ಜಿಲ್ಲಾದ್ಯಂತ. ನಾವು ಜಡ್ಪಿಯಿಂದ ನಮಗೆ ಅಪ್ರೂವಲ್ ಕೂಡ ಸಿಕ್ಕಿದೆ. ಎಲ್ಲಾ ಹಾಸನ ಜಿಲ್ಲಾದ್ಯಂತ ನಮ್ಮ ಬ್ರೈನೆಕ್ಸ್ ಯೋಗ ಪ್ರಾಜೆಕ್ಟ್ ನ ನಾವು ಅತ್ಯುತ್ತಮವಾಗಿ ನಡೆಸ್ಕೊಡ್ತೀವಿ. ಹಾಗೆ ಎಲ್ಲರೂ ಕೂಡ ಹಾಸನದ ಜಿಲ್ಲಾದ್ಯಂತ ಎಲ್ಲರೂ ಕೂಡ KG to PG ಮತ್ತೆ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಕೂಡ ಈ ಬ್ರೈನ್ ಯೋಗ ಸ್ಕಾಲರ್ಶಿಪ್ ಲೀಗ್ ಅಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕಳಕಳಿಯಿಂದ ಬೇಡ್ಕೊಳ್ತಿದ್ದಾರೆ. ನಮ್ ಡಾಕ್ಟರ್ ದಿನೇಶ್ ಬೈರೇಗೌಡ ಮಾತಾಡ್ತೀವಿ, ಮಣಿ ಹಾಸ್ಪಿಟಲ್ ಇಂದ. ಈಗ ಈ ಕಾರ್ಯಕ್ರಮ ಉದ್ದೇಶ ಮೇನ್ ನಮ್ಮ ಬ್ರೈನೆಕ್ಸ್ ಯೋಗ ಸಂಘಟಕರು ಏನಿದ್ದಾರೆ, ಗುರುಮಠ ಅವರೆಲ್ಲ ಸಂಘಟಕ ತಂಡದವರೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ. ಅದು ಎಲ್ಲ ಪ್ರತಿ ಗ್ರಾಮೀಣ ಮಟ್ಟದಲ್ಲೂ ಮತ್ತು ನಗರ ಮಟ್ಟದಲ್ಲೂ ಸಮೇತ ಶ್ರೀಶಕ್ತಿ ಸಂಘದವರು, ವಿದ್ಯಾರ್ಥಿಯರು, ಸಾರ್ವಜನಿಕರು ಪ್ರತಿಯೊಬ್ಬರಲ್ಲೂ ಯೋಗದ ಬಗ್ಗೆ, ಬ್ರೈನ್ ಚಟುವಟಿಕೆ ಬಗ್ಗೆ, ಚುರುಕಿನ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾರೆ. ನಾನು ಎಷ್ಟೋ ಕಾರ್ಯಕ್ರಮ ಭಾಗಿಯಾಗಿದ್ದೀನಿ. ಅದರಲ್ಲಿ ಮಕ್ಕಳಿಗೆ ಮತ್ತು ಮಹಿಳೆಗೆ ಮತ್ತು ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಬ್ರೈನ್ ಹೇಗೆ ಚುರುಕಾಗಿ ಇಟ್ಕೊಳ್ಳೋದು, ಮನಸ್ಸನ್ನ ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಳೋದು, ಮೆದುಳನ್ನ ಹೇಗೆ ಚುರುಕಾಗಿ ಇಟ್ಕೊಳ್ಳೋದು, ಅದನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮ. ಜೊತೆಗೆ ಇದ್ರದ್ದು ಇನ್ನೊಂದು ಸಹಾಯನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಹಾಯ ಅಂದ್ರೆ ಒಂದಿಷ್ಟು ಕಿರುಕಾಣಿಕೆ ತರ ಒಂದು 2,000 ರೂಪಾಯಿನ ಸ್ಕಾಲರ್ಶಿಪ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅದನ್ನ UG ಅಂದ್ರೆ KG ಇಂದ PG ಅಂತಾನೆ ಅನ್ಬೋದು. ನರ್ಸರಿ ಮಕ್ಕಳಾಗಿರ್ಬೋದು, ಮಿಡಲ್ ಸ್ಕೂಲ್ ಮಕ್ಕಳಾಗಿರ್ಬೋದು, ಹೈಸ್ಕೂಲ್ ಮಕ್ಕಳಾಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಪದವಿಗಳಾಗಿರ್ಬೋದು ಅಥವಾ ಸ್ನಾತಕೋತ್ತರ ಪದವಿ, ಎಲ್ಲಾರ್ಗು ಯಾರು ಬೇಕಾದ್ರೂ ಭಾಗವಹಿಸಬಹುದು. 2,000 ರೂಪಾಯಿಗೆ ಸ್ಕಾಲರ್ಶಿಪ್ ನ ಅಲ್ಲೆಲ್ಲೇನೆ ಹಂಚಿ ಬರ್ತಾ ಇದ್ದಾರೆ. ಇದು ನಮ್ಮ ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮನ. ಕೆಲವು ತಾಲೂಕುಗಳಲ್ಲಿ 15-20 ಸಾವಿರ ಜನ ಇದ್ರೆ, ಕೆಲವು ತಾಲೂಕಲ್ಲಿ 20-22 ಸಾವಿರ ಜನ ಇದ್ದಾರೆ. ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮ ಅನುಕೂಲ ಆಗುತ್ತೆ. ನಾನು ಒಂದು 4-5 ಕಾರ್ಯಕ್ರಮ ಭಾಗಿಯಾಗಿದ್ದೀನಿ. ತುಂಬಾ ಯಶಸ್ವಿಯಾಗಿ ನಡ್ಕೊಂಡ್ ಬರ್ತಾ ಇದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ಬೋನಹಳ್ಳಿ ಬೈಪಾಸ್ ಬಳಿ ಕಂಟೈನರ್ ಲಾರಿ ತಡೆ. ಲಾರಿಯಲ್ಲಿ 60ಕ್ಕೂ ಹೆಚ್ಚು ಹಸುಗಳ ಸಾಗಾಟದ ಅನುಮಾನ. ಲಾರಿಯಲ್ಲಿ ತಡೆಯಲು ಮುಂದಾದ ವ್ಯಕ್ತಿಯ ಮೇಲೆ ವಾಹನ ಹತ್ತಿಸಲು ಯತ್ನಿಸಿದ ಆರೋಪ. ಘಟನೆಯಿಂದ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ. ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು. ಬೆಟ್ಟದ ಭೈರವೇಶ್ವರ ದೇಗುಲದಲ್ಲಿ ಮತ್ತೆ ಪ್ರವಾಸಿಗರ ಗಲಾಟೆ. ಮದ್ಯದ ಅಮಲಿನಲ್ಲಿ ದೇವಸ್ಥಾನದ ಗೇಟ್ ತೆರೆಯುವಂತೆ ಒತ್ತಾಯ. ಭದ್ರತಾ ಸಿಬ್ಬಂದಿ ಹಾಗೂ ಪೊಲೀಸರೊಂದಿಗೆ ವಾಗ್ವಾದ. ದೇವಸ್ಥಾನದ ಭದ್ರತೆ ಬಿಗಿಗೊಳಿಸಲು ಗ್ರಾಮಸ್ಥರ ಆಗ್ರಹ. ಆನೆಗಳ ಸಂರಕ್ಷಣೆಗೆ ಮಾನವ ಸಮುದಾಯದ ಹೊಣೆಗಾರಿಕೆ ಅಗತ್ಯ. ಅರಣ್ಯ ನಾಶವೇ ಮಾನವ ಆನೆ ಸಂಘರ್ಷಕ್ಕೆ ಪ್ರಮುಖ ಕಾರಣ. ಆನೆಗಳ ಆವಾಸಸ್ಥಾನ ಸಂರಕ್ಷಣೆ ಮೂಲಕ ಸಂಘರ್ಷ ಕಡಿಮೆ ಸಾಧ್ಯ. ಗೌರವಾನ್ವಿತ ನ್ಯಾಯಾಧೀಶೆ ಶಶಿಕಲಾ MS ಅಭಿಮತ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.